So, okay, dear students. So today we are going to discuss a new chapter. So that is the one classification of elements and the periodicity in properties. Right. So what is the classification of elements? See here the classification of elements and the periodicity in the properties. Okay. Right. So why do we need classify elements? Elements and I classify ಮಾಡಬೇಕು. So what is the importance of the classification of the elements, right? So I will give the best example for you, right? So if you go for any stationery stores, right, provision stores, or else bookstall, or else ವೆಜಿಟೇಬಲ್ ಸ್ಟೋರ್. ಸೊ ನೀವು ಎಲ್ಲೇ ಒಂದು ಅಂಗಡಿಗೆ ಹೋದರೆ ವೆಜಿಟೇಬಲ್ ಇರ್ಬೋದು ಅಥವಾ ಬುಕ್ ಸ್ಟಾಲ್ಸ್ ಇರ್ಬೋದು, ಎಲ್ಲಿ ಹೋಗಿದ್ರು ಏನಾಗುತ್ತೆ ನಮಗೆ. ಸೊ ನೀವು ಹೋಗಿ ಕೇಳ್ತೀರಿ ಯಾವುದೋ ಒಂದು ಕಿಂಗ್ ಸೈಜಿನ ನೋಟ್ ಬುಕ್ ಬೇಕಂತ ಕೇಳ್ತೀರಿ. ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ನಿಮಗೆ ಕೊಡ್ತಾನೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವುದೋ ಒಂದು ರ್ಯಾಕಲ್ಲಿ ಅದನ್ನು ಕರೆಕ್ಟಾಗಿ ಇಟ್ಟಿರ್ತಾರೆ. ಸೊ ಪೆನ್ನನ್ನು ಕೇಳಿದ್ರೆ ಏನಾಗುತ್ತೆ, ಸೊ ಡೈರೆಕ್ಟಾಗಿ ಪೆನ್ ಕೊಡ್ತಾರೆ. ಸೊ ರೆಡ್ಡಿಂಗ್ ಪೆನ್ ಬೇಕಿದ್ರೆ ಸೊ ಪರ್ಟಿಕ್ಯುಲರ್ ರೆಡ್ಡಿಂಗ್ ಪೆನ್ ಪ್ಲೇಸಿಗೆ ಹೋಗಿ ಕೇಳ್ತಾರೆ. ಸೊ ಅಥವಾ ಯಾವುದೇ ಒಂದೇ ಇರ್ಬೋದು. ಸೊ ಅವಾಗ ಏನಾಗುತ್ತೆ ನಮಗೆ, ಸೊ ಪರ್ಟಿಕ್ಯುಲರ್ ಆದ ನೀವು ಏನು ವಸ್ತು ಕೇಳ್ತೀರೋ ಡೈರೆಕ್ಟ್ ಆಗಿ ಹೋಗಿ ನಮಗೆ ಕೊಡ್ಲಿಕ್ಕಾಗುತ್ತೆ. ಸೊ ಒಂದ್ ವೇಳೆ ಅವರು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರೆ ಏನಾಗ್ತಿತ್ತು, ಸೊ ಎಲ್ಲಾ ಸೈಜಿನ ಬುಕ್ ಅನ್ನು ಒಟ್ಟು ಮಾಡಿ ಇಟ್ಟಿದ್ರೆ ಏನಾಗ್ತಿತ್ತು, ಯಾವುದೋ ಒಂದ್ ಕಡೆ ಇಡ್ತಿದ್ರು. ಅವಾಗ ಏನಾಗುತ್ತೆ, ನಮಗೆ ಇಮಿಡಿಯೇಟ್ ಆಗಿ ಸಿಗಲ್ಲ. ಅದೇ ರೀತಿಯಲ್ಲಿ ವೆಜಿಟೇಬಲ್ಸ್ ಅನ್ನ ಏನ್ ಮಾಡ್ತಾರೆ, ಸೊ ಡಿಫ್ರೆಂಟ್. ಸೊ ಈರುಳ್ಳಿ ಬೇರೆ ಇರುತ್ತೆ, ಸೊ ಅದಾದ ನಂತರ ಸೊ ಬೆಳ್ಳುಳ್ಳಿ ಬೇರೆ ಇರುತ್ತೆ. ಸೊ ಡಿಫ್ರೆಂಟ್ ವೆಜಿಟೇಬಲ್ಸ್ ಎನ್ನುವಂಥದ್ದು ಡಿಫ್ರೆಂಟ್ ಬಾಕ್ಸ್ ಅಲ್ಲಿ ಎಲ್ಲೋ ಹಾಕಿರ್ತಾರೆ. ಸೊ ಇವಾಗ ನೀವು ಹೋಗಿ ಟೊಮೆಟೊವನ್ನ ಕೇಳಿದ್ರೆ ಡೈರೆಕ್ಟ್ ಆಗಿ ಅವ್ರೇನ್ ಮಾಡ್ತಾರೆ, ಟೊಮೆಟೊ ಬಾಕ್ಸ್ ಇರ್ತದಲ್ಲ ಆ ಟೊಮೆಟೊವನ್ನು ಕೊಡ್ತಾರೆ. ಈರುಳ್ಳಿ ಬೇಕಾದ್ರೆ ಈರುಳ್ಳಿಯನ್ನು ಕೊಡ್ತಾರೆ. ಸೊ ಇವಾಗ ಆ ಟೊಮೆಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಸೊ ಎಲ್ಲ ವೆಜಿಟೇಬಲ್ಸ್ ಅನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಏನಾಗುತ್ತೆ ನಮಗೆ. ಸೊ ಇವಾಗ ನೀವು ಹೋಗಿ ಟೊಮೆಟೊ ಕೇಳಿದ್ರೆ ಏನಾಗುತ್ತೆ, ನಿಮ್ಗೆ ಕೊಡ್ಲಿಕ್ಕೆ ಲೇಟ್ ಆಗುತ್ತೆ ಅಲ್ವಾ. ಇಟ್ ಈಸ್ ಟು ಡಿಫಿಕಲ್ಟ್ ಟು ಸಿ ದಟ್ ವೇರ್ ಇಸ್ ಟೊಮೆಟೊ, ವೇರ್ ಇಸ್ ಆನಿಯನ್ಸ್, ಎವ್ರಿಥಿಂಗ್. ಸೊ ಇಟ್ ಇಸ್ ಡಿಫಿಕಲ್ಟ್. ಸೊ ಅವಾಗ ಏನಾಗುತ್ತೆ ನಮಗೆ, ಸೊ ನಮ್ಗೆ ಈಸಿಯಾಗಿ ಏನು ಸಿಗಬೇಕು ಅವಾಗ ಏನ್ ಮಾಡ್ತಾರೋ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡುವಂಥದ್ದು. ಸೊ ಯಾವುದೇ ಶಾಪಿಗೆ ಹೋಗಿ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಐಟಮ್ ಎನ್ನುವಂಥದ್ದು ಸಪ್ರೇಟ್ ಆಗುತ್ತೆ. ಸೋಪ್, ಇವಾಗ ಸೋಪ್ ಅನ್ನ ತಗೊಂಡ್ರೆ ಯಾವ್ದಾದ್ರು ಒಂದು ಸೋಪ್ ಅನ್ನ ಕೇಳ್ತೀರಿ, ರೈಟ್. ಸೊ ಪರ್ಟಿಕ್ಯುಲರ್ ಯಾವ್ದೊಂದು ಸೋಪ್ ಆಯ್ತಾ, ಲಕ್ಸ್ ಅಂತ ತಗೊಳ್ಳೋ ಲಕ್ಸ್ ಸೋಪ್ ಕೇಳ್ತೀರಿ. ಅವಾಗ ಏನಾಗುತ್ತೆ, ಆ ರ್ಯಾಕ್ ಅಲ್ಲಿ ಲಕ್ಸ್ ಸೋಪ್ ಮಾತ್ರ ಒಂದ್ ಕಡೆಗೆ ಇರುತ್ತೆ, ರೈಟ್. ಸೊ ವಾಷಿಂಗ್ ಸೋಪ್ ಎನ್ನುವಂಥದ್ದು ಬೇರೆ ಕಡೆಗೆ ಇರುತ್ತೆ, ರೈಟ್. ಸೊ ವಾಷಿಂಗ್ ಡಿಟರ್ಜೆಂಟ್ಸ್ ಇರ್ಬೋದು, ಸೋಪ್ಸ್ ಇರ್ಬೋದು, ಎಲ್ಲದನ್ನ ಏನ್ ಮಾಡ್ತೀವಿ, ಸಪ್ರೇಟ್ ಹಾಕಿ ಇಡ್ತೀವಿ, ರೈಟ್. ಸೊ ಫುಡ್ ಮೆಟೀರಿಯಲ್ಸ್ ಬೇರೆ ಕಡೆಗಿರುತ್ತೆ, ರೈಟ್. ಸೊ ಸೋಪ್ಸ್ ಅಂಡ್ ಆಲ್ ಬೇರೆ ಕಡೆಗಿರುತ್ತೆ, ಸ್ಟೇಷನರಿ ಅನ್ನುವಂಥದ್ದು ಬೇರೆ ಕಡೆಗಿರುತ್ತೆ. ಎಲ್ಲದನ್ನು ನಾವೇನ್ ಮಾಡ್ತೀವಿ, ಸಪ್ರೇಟ್ ಮಾಡಿ ಇಡ್ತೀವಿ, ರೈಟ್. ಸೊ ಅದೇ ರೀತಿ ಚಾಕ್ಲೇಟ್ಸ್ ಹೋದ್ರೆ ಏನ್ ಮಾಡ್ತಾರೆ, ₹1 ಚಾಕ್ಲೇಟ್ ಬೇರೆ ಇರ್ತಾರೆ, 50 ಪೈಸೆ ಚಾಕ್ಲೇಟ್ಸ್ ಬೇರೆ ಇರ್ತಾರೆ, ₹2 ಚಾಕ್ಲೇಟ್ಸ್ ಬೇರೆ ಇರ್ತಾರೆ, ₹5 ಚಾಕ್ಲೇಟ್ಸ್ ಬೇರೆ ಇರ್ತಾರೆ. ಅದರಲ್ಲಿ ಕೂಡ ಪುನಃ ಕ್ಲಾಸಿಫಿಕೇಶನ್ ಆಗುತ್ತೆ. ಡೈರಿ ಮಿಲ್ಕ್ ಬೇರೆ, ನೆಸ್ಲೆ ಅವರದ್ದು ಬೇರೆ ಅಲ್ವಾ. ಪರ್ಕ್ ಇದ್ರೆ ಪರ್ಕ್ ಚಾಕ್ಲೇಟ್ ಬೇರೆ ಇರುತ್ತೆ. ಅವಾಗ ಆ ಬಾಕ್ಸ್ ಅನ್ನ ನೋಡಿ, ನೀವು ಅಲ್ಲಿ ನೋಡ್ಬೋದು ಅಲ್ವಾ. ಸೊ ಆ ಕೇಕ್ ಇರ್ಬೋದು ಅಥವಾ ಆ ಚಾಕ್ಲೇಟ್ ದೊಡ್ಡ ಬಾಕ್ಸ್ ಇರ್ಬೋದು, ಆ ಬಾಕ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ಡಿಫ್ರೆಂಟ್ ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಿಕ್ಕದು ಬೇರೆ, ₹5 ಬೇರೆ, ₹10 ಬೇರೆ, 20 ಬೇರೆ, ₹100 ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ಬೇರೆ ಕ್ರಸ್ಟ್ ಇರ್ಬೋದು. ಸೊ ಏನೋ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ ಅನ್ನ ನೀವು ನೋಡಿರ್ಬೋದು. ಆ ಬಾಕ್ಸ್ ಅಲ್ಲಿ ಎಷ್ಟು ನೀಟ್ ಆಗಿ ಕ್ಲೀನ್ ಆಗಿ ಇಡ್ತಾರೆ ನೋಡಿ. ಅದೇ ರೀತಿ ಬೆಸ್ಟ್ ಎಕ್ಸಾಂಪಲ್ ನಾವು ಅದನ್ನ ತಗೊಳ್ಬಹುದು, ರೈಟ್. ಸೊ ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಚಾಕ್ಲೇಟ್ ನ ಸಪರೇಟ್ ಮಾಡಿ ಇರ್ತಾರೆ. ಹೋಗಿ ಕೇಳಿದಾಗ ನಮ್ಗೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಸೊ ಓಪನ್ ಮಾಡಿ ಕೊಡ್ತಾರೆ, ರೈಟ್. ಯಾಕೆ ಅವರು ಅದನ್ನ ಕ್ಲಾಸಿಫೈ ಮಾಡಿ ಇಟ್ಟಿದ್ದಾರೆ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕು. ₹5 ಅಂದ ತಕ್ಷಣ ₹5 ಹೋಗ್ಬೇಕು, ₹10 ಅಂದ ತಕ್ಷಣ ₹10 ಹೋಗ್ಬೇಕು. ಕ್ಯಾಡ್ಬರಿ ಕಂಪ್ನಿದು ಬೇರೆ ಆಗಿರುತ್ತೆ, ನೆಸ್ಲೆ ಕಂಪ್ನಿದು ಬೇರೆ ಆಗಿರುತ್ತೆ, ಕ್ಯಾಂಪ್ಕೋ ಕಂಪ್ನಿದು ಬೇರೆ ಆಗಿರುತ್ತೆ. ಅದನ್ನೆಲ್ಲದನ್ನು ಕೂಡ ಏನ್ ಮಾಡ್ತಾರೆ, ಅವರು ಸಪ್ರೇಟ್ ಮಾಡಿ ಇಡ್ತಾರೆ. ಅದರಿಂದ ಏನಾಗುತ್ತೆ ಕೇಳಿದ್ರೆ, ಒಂದು ನೋಡ್ಲಿಕ್ಕೆ ಖುಷಿ ಆಗುತ್ತೆ ನಮ್ಗೆ ಅಲ್ವಾ. ಸೊ ಅಪಿಯರೆನ್ಸ್ ಏನಾಗುತ್ತೆ ನಮ್ಗೆ, ಅಪಿಯರೆನ್ಸ್ ಅನ್ನೋದು ಒಳ್ಳೇದಿರುತ್ತೆ. ಅದೇ ರೀತಿಯಲ್ಲಿ ನಮ್ಗೆ ₹5 ಕೇಳಿದ್ರೆ ಇಮಿಡಿಯೇಟ್ ಆಗಿ ಕೊಡ್ಲಿಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ಹುಡುಕ್ಲಿಕ್ಕಿಲ್ಲ. ಸೊ ಇಮಿಡಿಯೇಟ್ ಏನ್ ಮಾಡ್ಬೇಕು, ನಮ್ಗೆ ತೆಗೆದುಕೊಳ್ಳಿಕ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ, ಸೊ ಡ್ಯೂರಿಂಗ್ ಇನ್ ಅರ್ಲಿ 1800 ಸೆಂಚುರಿಯಲ್ಲಿ ಏನಾಗ್ತಿತ್ತು, ಓನ್ಲಿ 31 ಎಲಿಮೆಂಟ್ಸ್ ಅನ್ನುವಂಥದ್ದು ಸಿಕ್ಕಿತ್ತು. ಎಷ್ಟು, 31 ಎಲಿಮೆಂಟ್ಸ್, ರೈಟ್. ಸೊ ಆಫ್ಟರ್ 1865 ಅಲ್ಲಿ ಏನಾಗುತ್ತೆ ನಮ್ಗೆ, ಸೊ ನಂಬರ್ ಎನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ. ಎಷ್ಟು, 31 ಇದ್ದದ್ದು ಏನಾಗುತ್ತೆ ನಮ್ಗೆ 63 ಆಗುತ್ತೆ. So now we have what, 118 elements, right. 118 elements. ಎಕ್ಸಾಕ್ಟ್ ಆಗಿ 114 ಎಲಿಮೆಂಟ್ಸ್ ಅಲ್ಲಿ ಏನಾಗುತ್ತೆ ನಮ್ಗೆ, ಕೆಲವೊಂದು 118 ಎಲಿಮೆಂಟ್ಸ್ ಅಲ್ಲಿ ಕೂಡ ಏನಾಗುತ್ತೆ ನಮ್ಗೆ ಆರ್ಟಿಫಿಷಿಯಲಿ ಮ್ಯಾನ್ ಮೇಡ್ ಅಂತ ಹೇಳ್ತೀವಿ. ಸೊ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅನ್ಸುತ್ತೆ. ಸೊ ವಿ ವಿಲ್ ಡಿಸ್ಕಸ್ ದಟ್ ಒನ್. ಸೊ ವಾಟ್ ಆರ್ ದೋಸ್ ಅಂಡ್ ವಾಟ್ ಇಸ್ ದ ಐಯುಪ್ಯಾಕ್ ನಾಮಿಕ್ಲೇಚರ್ ಆಫ್ ದಟ್. ಆಫ್ಟರ್ 100 ಬರ್ತಕ್ಕಂತಹ ಎಲ್ಲ ಎಲಿಮೆಂಟಿಗೂ ಐಯುಪ್ಯಾಕ್ ನಾಮಿಕ್ಲೇಚರ್ ಯಾವ ರೀತಿ ಕೊಡ್ತೀರಿ, ಅಲ್ಲೂ ಕೂಡ ಐಯುಪ್ಯಾಕ್ ನಾಮಿಕ್ಲೇಚರ್ ಇರುತ್ತೆ, ರೈಟ್. ಅಫಿಷಿಯಲ್ ನೇಮ್ ಇರುತ್ತೆ. ಸೊ ಯಾಕೆ ನಾವು ಅದನ್ನ
ಕ್ಲಾಸಿಫಿಕೇಶನ್ ಮಾಡಬೇಕು, ರೈಟ್? ಸೊ ದ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. ಸೊ ಎಲಿಮೆಂಟ್ಸ್ ಹೇಗೆ ಸಿಗುತ್ತೆ ಕೇಳಿದ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಂಪೌಂಡ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಲ್ವಾ? ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಅಲ್ಯೂಮಿನಿಯಂ ಫಾಯಿಲ್ ಇದೆ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಇದೆ, ರೈಟ್? ಸೊ ಬ್ರೋಮಿನ್ ಇದೆ, ಸೊ ಕ್ಲೋರಿನ್ ಇದೆ, ಸೊ ಕಾಪರ್ ಇದೆ, ರೈಟ್? ಜಿಂಕ್ ಇದೆ, ನೈಟ್ರೋಜನ್ ಗ್ಯಾಸ್. ಸೊ ಮ್ಯಾಟರ್ ಅನ್ನ ನಾವು ಡಿವೈಡ್ ಮಾಡಿದ್ದೇವೆ ಯಾವಾಗ, ಹೇಗೆ? States of matters, solids, liquids and the gas, right? So these are nothing but the compounds ಅಂತ ಕರೀತಾರೆ. ಕಂಪೌಂಡ್ಸ್ ಅನ್ನ ಇನ್ನೂ ಕೂಡ ಏನ್ ಮಾಡ್ಬೋದು, ನಾವು ಡಿವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಫೈನಲ್ ಆಗಿರ್ತಕ್ಕಂಥ ಒಂದು ಆಟಮ್ ಅನ್ನುವಂಥದ್ದು ಸಿಗುತ್ತೆ, ರೈಟ್? ಸೊ ಯಾವ್ದಾದ್ರು ಒಂದು ವಸ್ತು, ಸೊ ಮೂಲ ವಸ್ತು ಅಂತ ಹೇಳ್ತೀವಿ, ರೈಟ್? ಸೊ ದಟ್ ಇಸ್ ನಥಿಂಗ್ ಬಟ್ ದಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಎಲಿಮೆಂಟ್ಸ್, ರೈಟ್? ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ದಿ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಸ್ಟೇಟ್ಸ್ ಅಲ್ವಾ? ಸೊ ಇಲ್ಲಿ ಅಲ್ಯೂಮಿನಿಯಂ ನೋಡಿ ಫಾಯಿಲ್ ಮಾಡಿದ್ದಾರೆ, ಕ್ಯಾಲ್ಸಿಯಂ ನೋಡಿ ಏನಾಗಿದೆ, ಕಲ್ಲಾಗಿದೆ, ಬ್ರೋಮಿನ್ ಸೊ ಗ್ಯಾಸ್ ಇದೆ, ರೈಟ್? ಬಲೂನ್ ಫಿಲ್ಡ್ ವಿತ್ ಹೀಲಿಯಂ, ಇಲ್ಲಿ ಒಳಗಡೆ ಗೇಷಿಯಸ್ ಹೀಲಿಯಂ ಇದೆ. ಕಾಪರ್ ಕಲರ್ ನೋಡಿ, ಕ್ರಿಸ್ಟಲೈನ್ ಇದೆ ಕಾಪರ್. ಕ್ಲೋರಿನ್ ನೋಡಿ ಇಲ್ಲಿ ಅಮಾರ್ಫಸ್ ಇದೆ, ಕ್ರಿಸ್ಟಲೈನ್ ಅಮಾರ್ಫಸ್ ಡಿಫರೆನ್ಸ್ ಆಗಿದೆ ಇಲ್ಲಿ. ಸಿಲ್ವರ್ ನೋಡಿ ಶೈನಿಂಗ್ ಪ್ರಾಪರ್ಟಿ ಇದೆ, ಸಿಲ್ವರ್ ನೋಡಿ. ಅಲ್ಯೂಮಿನಿಯಂ ನೋಡಿ, ಅದೇ ರೀತಿಯಲ್ಲಿ ಜಿಂಕ್ ಇಸ್ ಡಿಫರೆಂಟ್. ನೈಟ್ರೋಜನ್ ಗ್ಯಾಸ್ ಅಲ್ವಾ? ಸೊ ಇವಾಗ ಏನಾಗುತ್ತೆ, ಸೊ ಫ್ಯೂ ಎಲಿಮೆಂಟ್ಸ್ ಐ ಹ್ಯಾವ್ ರಿಟನ್ ಹಿಯರ್: ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಬ್ರೋಮಿನ್, ಕಾಪರ್, chlorine, silver, and they are having different physical properties. If you see, the physical properties are different. ಅವುಗಳ ಫಿಸಿಕಲ್ ಪ್ರಾಪರ್ಟಿ ಡಿಫರೆನ್ಸ್ ಇದೆ. ಅದೇ ರೀತಿ ಅವುಗಳ ಕೆಮಿಕಲ್ ಪ್ರಾಪರ್ಟಿ ಕೂಡ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೊ ಇವಾಗ ನಾವು ಹೇಗೆ ಸಾಲಿಡ್ ಅನ್ನ ಬೇರೆ ಬೇರೆ ಮಾಡ್ಬೋದಾ? ಸೊ ವಿ ಕ್ಯಾನ್ ಸೇ ಇಟ್ ಇಸ್ ಸಾಲಿಡ್ಸ್. ಗ್ಯಾಸ್ ಅನ್ನ ಬೇರೆ ಮಾಡ್ಬೋದು ಅಲ್ವಾ? ಲಿಕ್ವಿಡ್ ಅನ್ನ ಬೇರೆ ಮಾಡ್ಬೋದು ಅಲ್ವಾ? ಸೊ ಮ್ಯಾಕ್ಸಿಮಮ್ ಆಗಿ ಏನಾಗುತ್ತೆ, ಸಾಲಿಡ್ ಮತ್ತೆ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುವಂತದ್ದು. ಸೊ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ temperature and the pressure, right? So now what is the importance of the classification of elements? Total knowledge of what? 118 elements. Total knowledge of 118 elements, it is too difficult. So ಪ್ರತಿಯೊಂದನ್ನ ಕಲಿಯುವಂತದ್ದು ಏನಾಗುತ್ತೆ, ನಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಅದರಿಂದ ನಾವು ಏನ್ ಮಾಡ್ತೀವಿ, ಸೊ ಆಲ್ ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್, ಸೊ ವಿ ಕ್ಯಾನ್ ಕ್ಲಾಸಿಫೈ. ಸೊ ಒಂದು ಗ್ರೂಪ್ ಅಲ್ಲಿ ಹಾಕುವಂಥದ್ದು ಅಲ್ವಾ? ಸೊ ನೀವು ಇವಾಗ ಏನ್ ಮಾಡ್ತೀರಿ ಕೇಳಿದ್ರೆ, ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಆದಾಗ ಕಾಲೇಜಿಗೆ ಬರ್ತೀನಿ. ಸೊ ಎಲ್ಲಿ ಹೋಗಿ ಕೂತ್ಕೊಳ್ತೀರಿ? ಆರ್ಟ್ಸ್ ಕ್ಲಾಸಲ್ಲಿ ಕೂತ್ಕೊಳ್ತೀರಾ? ಸೊ ಇಲ್ಲ. ಸೊ ಯು ಹ್ಯಾವ್ ಟು ಸಿಟ್ ಇನ್ ದ ಯುವರ್ ಪರ್ಟಿಕ್ಯುಲರ್ ಕ್ಲಾಸ್. ಯಾವುದು? ಸೈನ್ಸ್ ಅಲ್ವಾ? ಅದೇ ರೀತಿಯಲ್ಲಿ ಆರ್ಟ್ಸ್ ಮಕ್ಕಳು ಆರ್ಟ್ಸಿಗೆ ಹೋಗಿ ಕೂತ್ಕೊಳ್ತಾರೆ, ಕಾಮರ್ಸ್ ಮಕ್ಕಳು ಕಾಮರ್ಸಿಗೆ ಹೋಗಿ ಕೂತ್ಕೊಳ್ತಾರೆ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ, ಕ್ಲಾಸಿಫಿಕೇಶನ್. ಇವಾಗ ನಾವು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ಬೋದು? ಸೊ ಡೈರೆಕ್ಟ್ ಆಗಿ ವಿ ಕ್ಯಾನ್ ಗೋ ಫಾರ್, ಇವಾಗ ನಾನು ಕೆಮಿಸ್ಟ್ರಿ ಮಾಡಬೇಕಿದ್ರೆ ನನಗೆ ಗೊತ್ತಿರುತ್ತೆ ಎಲ್ಲಿ ಸೈನ್ಸ್ ಕ್ಲಾಸಿಗೆ ಹೋಗಬೇಕು. ಇವಾಗ ನನ್ಗೆ ಗೊತ್ತಿರಲ್ಲ ಸೈನ್ಸ್ ಕ್ಲಾಸ್ ರೂಮ್ ಯಾವುದು, ಕಾಮರ್ಸ್ ಕ್ಲಾಸ್ ರೂಮ್ ಯಾವುದು, ಆರ್ಟ್ಸ್ ಕ್ಲಾಸ್ ರೂಮ್ ಯಾವುದು, ಎಲ್ಲ ಮಿಕ್ಸ್ ಆಗಿ ಇಟ್ಟಿದ್ರೆ ಎಫೆಕ್ಟಿವ್ ಆಗ್ತದ ನಿಮಗೆ? ಸೊ ಇಲ್ಲ. ಆವಾಗ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ, ರೈಟ್? ಸೊ ನಾವು ಇವಾಗ ಕೆಮಿಸ್ಟ್ರಿ ಪಾಠ ಮಾಡಬೇಕಿದ್ರೆ ಯಾವುದು, ಸೈನ್ಸ್ ಮಕ್ಕಳು ಮಾತ್ರ ಇರಬೇಕು. ಆವಾಗ ನಾವೇನ್ ಮಾಡ್ತೀವಿ, ಸೈನ್ಸ್ ಸ್ಟೂಡೆಂಟ್ಸ್ ಕ್ಲಾಸಿಫಿಕೇಶನ್ ಮಾಡ್ತೀವಿ, ರೈಟ್? ಸೊ ಆರ್ಟ್ಸ್ ಅನ್ನ ಮಿಕ್ಸ್ ಮಾಡಿ ಇದ್ರೆ ಆಗ್ತದ? ಸೊ ನೋ. ಸೊ ಇಟ್ ಈಸ್ ನಾಟ್ ನೆಸೆಸರಿ, ರೈಟ್? ಅದನ್ನ ಏನ್ ಹೇಳ್ತೀವಿ, ಅದರ ಇಂಪ್ಯಾಕ್ಟ್ ಎನ್ನುವಂಥದ್ದು. ಅಥವಾ ಕ್ಲಾಸಿಫೈ ಮಾಡಿದಾಗ, ಎಲಿಮೆಂಟ್ ಅನ್ನ ಕ್ಲಾಸಿಫೈ ಮಾಡಿದಾಗ ಹೇಗೆ ಒಂದು ಕ್ವಶನ್ ಬರುತ್ತೆ, ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಬೇಕು, ಹೇಗೆ ಆ ಟೇಬಲ್ ಅನ್ನು ಫಾರ್ಮೇಶನ್ ಮಾಡಬೇಕು, ಸೊ ಯಾವ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನ ಹೇಗೆ ಅರೇಂಜ್ಮೆಂಟ್ ಆಗಿರ್ಬೇಕು. ದೇರ್ ಇಸ್ ಅ ಲಾಟ್ ಆಫ್ ಕ್ವಶನ್ ಅರೈಸಸ್, ರೈಟ್? ಸೊ ಯಾವ ಬೇಸಿಸ್ ಮೇಲೆ ಎಲಿಮೆಂಟ್ ಅನ್ನ ಕ್ಲಾಸಿಫಿಕೇಶನ್ ಮಾಡಬೇಕು, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ವೈ ಡು ವಿ ನೀಡ್ ದಿ ಕ್ಲಾಸಿಫೈ ದಿ ಎಲಿಮೆಂಟ್ಸ್, ರೈಟ್? So elements are the basic units of all types of matters. So one thing you should remember, elements ಏನಂತದ್ದು ಏನಾಗುತ್ತೆ, elements are the basic units of all types of matters, right? So next we will go with the genesis of the periodic classification. So states of matters ಅನ್ನು ಹೇಳಿದ್ದೇವೆ. So systematically record ಮಾಡಬೇಕು. So everything I have told here, right? So some elements show the strong resemblance with one another. ಸೊ ಆವಾಗಲೇ ಹೇಳಿದ್ದೇನೆ, ಕೆಲವೊಂದು ಸಾಲಿಡ್ ಎಲಿಮೆಂಟ್ ಇರುತ್ತೆ, ಕೆಲವೊಂದು ಲಿಕ್ವಿಡ್ ಎಲಿಮೆಂಟ್ ಇರುತ್ತೆ, ಕೆಲವೊಂದು ಶೈನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಲ್ವಾ, ಕೆಲವೊಂದು ಸಾಫ್ಟ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಕೆಲವೊಂದು ಏನ್ ಮಾಡ್ತೀವಿ, ಇಲೆಕ್ಟ್ರಾನ್ ಕೊಡುವಂಥದ್ದು, ಇಲೆಕ್ಟ್ರೋ ಪಾಸಿಟಿವ್ ಆಗಿ ಕ್ಯಾರೆಕ್ಟ್ ಮಾಡುತ್ತೆ, ಇನ್ನೊಂದು ಇಲೆಕ್ಟ್ರೋ ನೆಗೆಟಿವ್ ಆಗಿ ಆಕ್ಟ್ ಮಾಡುತ್ತೆ, ರೈಟ್? ಸೊ ಇದೆಲ್ಲದನ್ನು ಕೂಡ ಏನ್ ಮಾಡಬೇಕು, ಸೊ ವಿ ಹ್ಯಾವ್ ಟು ಸಿ. ಸೊ ಒಂದಕ್ಕೊಂದು ರಿಲೇಶನ್ಶಿಪ್ ಇರ್ಬೋದು, ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಜೊತೆಗೆ ಸಿಮಿಲಾರಿಟಿಯನ್ನ ನೋಡ್ಬೋದು. ಯಾವ್ದಾದ್ರ ಸ್ಟೇಟ್ ಇರ್ಬೋದು, ಗ್ಯಾಸ್, ಎಲ್ಲ ಎಲಿಮೆಂಟ್ ಗ್ಯಾಸ್ ಆಗಿರುತ್ತೆ, ಎಲ್ಲದು ಏನಾಗುತ್ತೆ ನಮಗೆ. ಸೊ ದೇ ಮೇ ಬಿ ಮೆಟಲ್ಸ್, ಕೆಲವೊಂದು ಎಲಿಮೆಂಟ್ಗಳು ಮೆಟಾಲಿಕ್ ಪ್ರಾಪರ್ಟಿ ಹೊಂದಿರುತ್ತೆ, ಕೆಲವೊಂದು ಎಲಿಮೆಂಟ್ಗಳು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಹೊಂದಿರುತ್ತೆ. ಇಟ್ ಮೀನ್ಸ್ ದಟ್ ದರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಫಿಸಿಕಲ್ ಅಂಡ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್, ರೈಟ್? ಸೊ ಒಂದಕ್ಕೊಂದು ಏನಾಗುತ್ತೆ, ಫಿಸಿಕಲಿ ಅಂಡ್ ಕೆಮಿಕಲಿ ದೇ ಬಿಹೇವ್ಸ್ ಸಿಮಿಲರ್. ಸೊ ಅದೇ ರೀತಿ ಆಕ್ಟ್ ಮಾಡುವಂತದ್ದು. ಅದರಿಂದ ಅವುಗಳನ್ನ ಏನ್ ಮಾಡುವಂಥದ್ದು, ಗ್ರೂಪ್ ಮಾಡ್ಬೋದು. ಅದೇ ರೀತಿಯಲ್ಲಿ ಒಂದು ಎಲಿಮೆಂಟಿಗೂ ಇನ್ನೊಂದು ಎಲಿಮೆಂಟಿಗೂ ಡೆಡ್ ಅಪೋಸಿಟ್. ಒಂದು ಎಲಿಮೆಂಟ್ ಮೆಟಲ್ ಆದ್ರೆ ಇನ್ನೊಂದು ಏನಾಗುತ್ತೆ ನಮಗೆ, ನಾನ್ ಮೆಟಲ್ ಆಗುತ್ತೆ.
ರೈಟ್. ಆದ್ರಿಂದ ಇವಾಗ ನಾವು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಏನ್ ಮಾಡ್ಬೇಕು, ಅದನ್ನ ಕ್ಲಾಸಿಫಿಕೇಶನ್ ಮಾಡುವಂಥದ್ದು. ರೈಟ್. Genesis of periodic classification. Right, the classification of elements into the groups and development of periodic law and the table are the consequence of the systematizing at that particular knowledge gained by the number of scientists through their observation and the experiments. ಏನಾಗುತ್ತೆ ಕೇಳಿದ್ರೆ ತುಂಬಾ ಜನ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಹೇಗೆ ಕ್ಲಾಸಿಫಿಕೇಶನ್ ಮಾಡೋದು, ಯಾವ ರೀತಿ ಅದನ್ನ ಗ್ರೂಪ್ ಮಾಡೋದು, ಪಿರಿಯಾಡಿಕ್ ಟೇಬಲ್ ಅನ್ನ ಯಾವ ರೀತಿ ಫಾರ್ಮ್ ಮಾಡೋದು, ಯಾವ ಕಾನ್ಸಿಕ್ವೆನ್ಸ್ ಅಲ್ಲಿ ಯಾವ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಅನ್ನ ಮಾಡುವಂಥದ್ದು. ರೈಟ್. ಆಲ್ ದ ಸೈಂಟಿಸ್ಟ್ ದೇ ಪುಟ್ ಫಾರ್ವರ್ಡ್ ಟು ಪ್ರಿಪೇರ್ ವಾಟ್ ದ ಜೆನೆಸಿಸ್ ಆಫ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಹೇಗೆ ಏನ್ ಮಾಡ್ತಾರೆ, ಅದನ್ನ ಹೇಗೆ ಮಾಡೋದು, ಯಾವ ರೀತಿ ಮಾಡುವಂಥದ್ದು. ರೈಟ್. At a time when earlier attempts towards the classification of elements into families having the common set of properties were talking the shape, the chemists don't have the idea about the atomic numbers. However, the atomic masses of the elements then known had been accurately elucidated. So ಏನಾಗುತ್ತೆ ಕೇಳಿದ್ರೆ at that time, therefore it seemed to logical to correlate the physical and chemical property behavior of the elements with their atomic masses. As a result, the idea began to emerge that elements with the similar properties may be clubbed into distinct groups on the basis of their atomic masses. So in that particular time, ಆ ಟೈಮಲ್ಲಿ ಏನಾಗುತ್ತೆ ಕೇಳಿದ್ರೆ that scientists know regarding what atomic mass ಬಗ್ಗೆ ಏನಾಗಿತ್ತು ಅವರಿಗೆ ತಿಳ್ಕೊಂಡಿದ್ರು. ಆವಾಗ ಏನ್ ಮಾಡ್ಬೋದು, ಇವಾಗ ಸೊ ಕ್ಲಬ್ ಮಾಡಬೇಕು, ಗ್ರೂಪ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಗ್ರೂಪ್ several elements in particular area. ಸೊ ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಅದನ್ನ ಎಲಿಮೆಂಟ್ ಅನ್ನ ಗ್ರೂಪ್ ಮಾಡಬೇಕು. ಸೊ ಒಂದು ಗ್ರೂಪ್ ಸೈನ್ಸ್, ಒಂದು ಗ್ರೂಪ್ ಆರ್ಟ್ಸ್, ಒಂದು ಗ್ರೂಪ್ ಕಾಮರ್ಸ್, ಒಂದು ಗ್ರೂಪ್. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ, ಇವಾಗ ನಾವು ಬೇರೆ ಬೇರೆ ಎಲಿಮೆಂಟ್ ಅನ್ನ ಗ್ರೂಪ್, how we can group that elements, how it is possible. It is based on what? It is based on the atomic mass. So atomic mass ಅನ್ನ ಯಾವ ರೀತಿ ತಗೊಳ್ಳೋದು, ಸೊ ಇನ್ಕ್ರೀಸ್ ಆರ್ಡರ್ ಅಲ್ಲಿ atomic mass 1 ಇದ್ರೆ 1, 2 ಇದ್ರೆ 2, 3 ಇದ್ರೆ 3, ಇನ್ಕ್ರೀಸ್ ಆರ್ಡರ್ ಅಲ್ಲಿ ಏನ್ ಮಾಡ್ತೀವಿ, ಅದನ್ನ ಇಡ್ತಾ ಹೋಗುವಂಥದ್ದು, ಒಂದ್ ನಂತರ ಒಂದು ಏನ್ ಮಾಡುವಂಥದ್ದು, ಗ್ರೂಪ್ ಮಾಡ್ತಾ ಹೋಗುವಂಥದ್ದು. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ ಸಿಮಿಲರ್ ಪ್ರಾಪರ್ಟಿ ಇರ್ತಕ್ಕಂತಹ ಎಲಿಮೆಂಟ್ ಅನ್ನ ಅವನ್ನ ಒಂದು ಗ್ರೂಪ್ ಮಾಡುವಂಥದ್ದು. ಅರ್ಥ ಆಯ್ತಾ? ಇವಾಗ ನೀವು ಸೈನ್ಸ್ ಸ್ಟೂಡೆಂಟ್ ಇರ್ತೀರಲ್ಲ, ಅದೇ ರೀತಿಯಲ್ಲಿ ಆ ಸಿಮಿಲರ್ ಪ್ರಾಪರ್ಟಿ ಇರುವಂತದ್ದನ್ನ ಏನ್ ಮಾಡ್ತೀವಿ, ನಾವು ಅದನ್ನ ಗ್ರೂಪ್ ಮಾಡ್ತೀವಿ. ಈಗ 5 ರೂಪಾಯಿ ಚಾಕ್ಲೇಟ್ ಅನ್ನ ಒಂದು ಗ್ರೂಪ್ ಮಾಡ್ತೀವಿ. ಅರ್ಥ ಆಯ್ತಾ? 5 ರೂಪಾಯಿ ಚಾಕ್ಲೇಟ್ ಅನ್ನ ಒಂದು ಗ್ರೂಪ್ ಮಾಡ್ತೀವಿ. ಅದೇ ರೀತಿ 10 ರೂಪಾಯಿ ಚಾಕ್ಲೇಟ್ ಅನ್ನ ಒಂದು ಗ್ರೂಪ್ ಮಾಡ್ತೀವಿ. ರೈಟ್. ಅಲ್ಲಿ ಬೇರೆ ಬೇರೆ ಕಂಪ್ನೀಸ್ ಇರ್ಬೋದು. ಈಗ 5 ರೂಪಾಯಿ ಚಾಕ್ಲೇಟ್ ಅಂದ ನಂತರ the common property, 5 rupees is the common property. ರೈಟ್. ಅದರಲ್ಲಿ ಸೈಜ್ ಡಿಫ್ರೆಂಟ್ ಇರ್ಬೋದು. ಒಂದು ಕಂಪ್ನಿ 5 ರೂಪಾಯಿ ಚಾಕ್ಲೇಟ್ ಚಿಕ್ಕದಿರ್ಬೋದು, ಇನ್ನೊಂದು ಕಂಪ್ನಿ 5 ರೂಪಾಯಿ ಚಾಕ್ಲೇಟ್ ದೊಡ್ಡದಿರ್ಬೋದು. ಇವಾಗ ಏನ್ ಮಾಡ್ಬೋದು, ನಾವು ಅದನ್ನ ಕ್ಲಾಸಿಫಿಕೇಶನ್ ಮಾಡ್ಬೇಕು. ಒಂದು ಚಿಕ್ಕ ಚಾಕ್ಲೇಟ್ ಕಡೆಗೆ ಉದ್ದ ಇದ್ದದ್ದು, ಇನ್ನೂ ಕೂಡ ಸ್ವಲ್ಪ ಉದ್ದ ಇದ್ದದ್ದು, ಅದ್ರ ಪ್ರಾಪರ್ಟಿ ಏನಾಗಿರುತ್ತೆ ನಮಗೆ 5 rupees. ರೈಟ್. ಸೊ ಅರೇಂಜ್ಮೆಂಟ್ ಹೇಗೆ ಮಾಡ್ತೀರಿ, ಫಸ್ಟ್ ಚಿಕ್ಕ ಚಾಕ್ಲೇಟ್ ಇಡ್ತೀರಿ, ಕಡೆಗೆ ಅದಾದ ನಂತರ ಸ್ವಲ್ಪ ದೊಡ್ಡ ಚಾಕ್ಲೇಟ್ ಇಡ್ತೀರಿ, ಕಡೆಗೆ ಅದಾದ ನಂತರ ಇನ್ನು ಸ್ವಲ್ಪ ದೊಡ್ಡ ಚಾಕ್ಲೇಟ್ ಅನ್ನ ಇಡ್ತೀರಿ. ಸೊ ಈ ರೀತಿ ಏನ್ ಮಾಡುವಂಥದ್ದು. ಆವಾಗ ನಮ್ಗೆ ಏನ್ ಗೊತ್ತಿತ್ತು, ನಮ್ಗೆ ಗೊತ್ತಿದೆ ಚಾಕ್ಲೇಟಿನ ರುಪೀಸ್ 5 rupees ಅಂತ ಅಷ್ಟೇ ಗೊತ್ತಿದೆ. ಆವಾಗ ಅಲ್ಲಿ ಸೈಂಟಿಸ್ಟ್ ಗೊತ್ತಿದ್ದೇನು, ಸೊ ದೇ ನೋ ರಿಗಾರ್ಡಿಂಗ್ ವಾಟ್ ಅಟಾಮಿಕ್ ಮಾಸಸ್. ಅಟಾಮಿಕ್ ಮಾಸ್ ಅಂದ್ರೇನು, ಪ್ರತಿಯೊಂದು ಅಟಾಮಿಕ್ನ ಮಾಸ್ ಬಗ್ಗೆ ಅವರಿಗೆ ನಾಲೆಜ್ ಇತ್ತು. ಆ ನಾಲೆಜ್ ಅನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಅವರು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ. ರೈಟ್. So the first attempt is done by the German chemist John Dobereiner ಅಂತ ಹೇಳ್ತೀವಿ. So very very important, Dobereiner. So John Dobereiner. So John Dobereiner, so whatever experiment he made to design the periodic table, and is known as what, triads ಅಂತ ಹೇಳ್ತೀವಿ. ಹೇಳ್ತೀವಿ ಅದನ್ನ triads, Dobereiner triads ಅಂತ ಹೇಳ್ತೀವಿ. So very very so important. So ಏನು Dobereiner triads ಅಂದ್ರೆ ಏನು, right? So this is nothing but idea to trend among the properties of the element, such as atomic, ಏನ್ ಮಾಡ್ತಾನೆ ಅವನು, ಸೇಮ್ ಸಿಮಿಲರ್ ಪ್ರಾಪರ್ಟಿ, ಏನು ಅಟಾಮಿಕ್ ಮಾಸ್ ಅನ್ನ ತಗೊಂಡು ಏನ್ ಮಾಡ್ತಾನೆ, ಸಮ್ ಸಿಮಿಲರ್ ಪ್ರಾಪರ್ಟಿ ಹಿ ಹ್ಯಾಸ್ ಅಬ್ಸರ್ವ್. ಸೊ ಯಾವ ರೀತಿ ಸಿಮಿಲರ್ ಪ್ರಾಪರ್ಟಿಯನ್ನು ಅಬ್ಸರ್ವ್ ಮಾಡ್ತಾನೆ, ಸೊ ವಿಲ್ ಸಿ. ಓಕೆ. Classification of elements into groups and development of periodic law and periodic tables are the consequence of the systematizing the knowledge gained by the number of scientists through their observation and the experiments. Already I have told it. Okay. The German chemist John Dobereiner in early 1800 was the first to consider the idea trend among the properties of the elements. Right. So ಅವನು ಏನ್ ಮಾಡ್ತಾನೆ ಕೇಳಿದ್ರೆ, he grouped some of the elements based on his idea, his knowledge. ಸೊ ಅವನ ಒಂದು ನಾಲೆಜಿನ ಪ್ರಕಾರ, ಅವನ ಒಂದು ಐಡಿಯಾ ಪ್ರಕಾರ ಏನ್ ಮಾಡ್ತಾನೆ,
ಹಿ ಗ್ರೂಪ್ಡ್. ಸೊ ಚಾಕ್ಲೇಟ್ ಅನ್ನು ಯಾವ ರೀತಿ ಗ್ರೂಪ್ ಮಾಡ್ತೀರಿ ನೋಡಿ, ಅದೇ ರೀತಿಯಲ್ಲಿ ಅವನೊಂದು ಕೆಲವೊಂದು ಎಲಿಮೆಂಟ್ ಅನ್ನ ಗ್ರೂಪ್ ಮಾಡ್ತಾನೆ. ಹಾಗಾದ್ರೆ ಯಾವ ಬೇಸಿಸ್ ಅಲ್ಲಿ, ಸೊ ಆನ್ ವಿಚ್ ಬೇಸಿಸ್, ರೈಟ್? So by 1829 he noted that similarity among the physical and chemical properties of several groups of the three elements. ಸೊ ಮೂರೇ ಎಲಿಮೆಂಟ್ ಅನ್ನ ಗ್ರೂಪ್ ಮಾಡ್ತಾನೆ, ಅದಕ್ಕೆ ಟ್ರಯಾಡ್ಸ್ ಅಂತ ಹೇಳ್ತಾನೆ. ಆವಾಗ ಏನಾಗುತ್ತೆ, ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟಿ ಏನಾಗುತ್ತೆ, ಅಲ್ಲಿ ಸಿಮಿಲಾರಿಟಿ ಇರುತ್ತೆ, ರೈಟ್? ಸೊ ಇನ್ ಈಚ್ ಕೇಸ್ ಹಿ ನೋಟೆಡ್ ದಟ್. ಸೊ ಮೂರ್ ಗ್ರೂಪ್ ಮಾಡ್ತಾ ಹೋಗ್ತಾನೆ, ಕೆಲವೊಂದು ಗ್ರೂಪ್ ಮಾಡ್ತಾನೆ, ರೈಟ್? He has noticed, right? He noticed that the middle element of each of the triads had an atomic weight about the halfway between the atomic weights of the other two. So ಏನಾಗುತ್ತೆ ಕೇಳಿದ್ರೆ, so once again I am repeating, in each case he noticed that the middle element of each of the triads had an atomic weight about halfway between the atomic weights of the other two, right? So you can observe here. So ಇಲ್ಲಿ ನೋಡಬಹುದು ನೀವು. ಸೊ ಇಲ್ಲಿ ಎಲಿಮೆಂಟ್ಸ್ ಅನ್ನು ಕೊಟ್ಟಿದ್ದೇನೆ, ಯಾವುದನ್ನು ಕೊಟ್ಟಿದ್ದೇನೆ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಏನು, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ವ್ಯಾಲ್ಯೂ ಇಲ್ಲಿ 6.9, ಇಲ್ಲಿ 7 ತಗೊಂಡಿದ್ದಾರೆ, ರೌಂಡಿಂಗ್ ಆಫ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಟೇಕ್ ಇಟ್ ಹಿಯರ್ ಆಲ್ಸೋ. ಲಿಥಿಯಂ 7 ತಗೊಳ್ಳಿ, ಸೋಡಿಯಂ 23 ತಗೊಳ್ಳಿ, ಅಂಡ್ ಪೊಟ್ಯಾಷಿಯಂ 39 ಅನ್ನ ತಗೊಳ್ಳಿ, ರೈಟ್? ಇವಾಗ ಏನ್ ಮಾಡ್ಬೇಕು ಕೇಳಿದ್ರೆ, 7 + 39 ಎಷ್ಟಾಗುತ್ತೆ? 7 + 39, right? So if you do 7 + 39, you are getting what? 46, alva? See here, atomic weight of lithium plus atomic weight of potassium, 7 + 39, you are getting what? 42. 42 ಅನ್ನ ಯಾವ್ದ್ರಿಂದ ಆವರೇಜ್ ತೆಗೀರಿ, ಇದ್ರಲ್ಲಿ ಲಿಥಿಯಂ ಮತ್ತೆ ಪೊಟ್ಯಾಷಿಯಂ ಆವರೇಜ್ ಅಂದ್ರೆ ಏನಾಗುತ್ತೆ, 7 + 39 ಡಿವೈಡ್ ಬೈ 2 ಅಂತ ಹೇಳ್ತೀವಿ. ಸೊ ಇವೆರಡನ್ನ ಆಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಸಮ್ ವಾಟ್ ಯು ಆರ್ ಗೆಟಿಂಗ್ ವಾಟ್? 23, ರೈಟ್? ಅಲ್ಲಿ ಅಟಾಮಿಕ್ weight ನಡುವೆ ಏನಾಗುತ್ತೆ, ರಿಲೇಶನ್ಶಿಪ್ ಆಗುತ್ತೆ. ಅಂದ್ರೆ ಇದು ಮೂರು ರಿಲೇಶನ್ಶಿಪ್ ಹೊಂದಿರುತ್ತೆ. ಸೊ ಲಿಥಿಯಂ ಇನ್ ಅಟಾಮಿಕ್ ಮಾಸ್, ಪೊಟ್ಯಾಷಿಯಂ ಇನ್ ಅಟಾಮಿಕ್ ಮಾಸ್, ಯು ಹ್ಯಾವ್ ಟು ಆಡ್ ಇಟ್ and you have to take the average of what? First and third. First and third in average atomic mass enuantadu enagutte, it is equal to what? Or else it is the atomic weight of what? The sodium. ಅರ್ಥ ಆಯ್ತು ಹೇಳಿದ್ದು? ಸೊ ಅಟಾಮಿಕ್ weight of the sodium, ಹೀಗೂ ಕೂಡ ನಾವು ಹೇಳಬಹುದು ಅದನ್ನ, ರೈಟ್? The atomic weight of the middle element of the triad is nearly equal to the arithmetic mean of atomic weight of the other two elements. Arithmetic mean of the other two elements, you can write like this also, right? ಅದರಿಂದ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೇವೆ. ಅದೇ ರೀತಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಇದೆ ನೋಡಿ. 40 ಪ್ಲಸ್ ಏನ್ ಮಾಡ್ತಾರೆ, 137 ಇದೆ. ಸೊ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ, ಯು ಆರ್ ಗೆಟಿಂಗ್ ವಾಟ್? 88. ಏನಾಗುತ್ತೆ? 88. ಫಸ್ಟ್ ಅಂಡ್ ಅರಿಥಮೆಟಿಕ್ average of what? First and third element is equal to what? The second element ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕ್ಲೋರಿನ್ ಇದೆ, ಅಯೋಡಿನ್ ಇದೆ, 35.5 ಪ್ಲಸ್ 127 ಡಿವೈಡ್ ಬೈ 2 ಎಷ್ಟಾಗುತ್ತೆ? ಸೊ ದಟ್ ಇಸ್ ದ 80. ಸೊ 80 is the atomic weight of what? ಸೊ ಬ್ರೋಮಿನ್, ರೈಟ್? ಲಿಥಿಯಂ ತಗೊಳ್ತಾನೆ, ಪೊಟ್ಯಾಷಿಯಂ ತಗೊಳ್ತಾನೆ, ಅವರೇಜ್ ಮಾಸ್ ತಗೊಳ್ತಾನೆ 23, ಈಕ್ವಲ್ ಯಾವ್ದಕ್ಕಾಗುತ್ತೆ? ಸೋಡಿಯಂ. ಆದ್ರಿಂದ ಸೋಡಿಯಂ ಅನ್ನ ಇಲ್ಲಿ ಮಿಡಲ್ ಅಲ್ಲಿ ಇಡ್ತಾನೆ. ಇಲ್ಲಿ 88 ಆನ್ಸರ್ ಬರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಸ್ಟ್ರಾನ್ಸಿಯಂ. ಆದ್ರಿಂದ ಇವೆರಡರ ನಡುವೆ ಸ್ಟ್ರಾನ್ಸಿಯಂ ತಗೊಬಂದು ಹಾಕ್ತಾನೆ. ಕ್ಲೋರಿನ್ ಮತ್ತೆ ಅಯೋಡಿನ್ ನ ಅಟಾಮಿಕ್ weight ಅವರೇಜ್ ಎಷ್ಟು ಬರುತ್ತೆ ನಮಗೆ? 80 ಬರುತ್ತೆ. ಆದ್ರಿಂದ he kept bromine in between what? Chlorine and the iodine. So such like sulfur, selenium and the tellurium, for that also he has found it out, right? Average atomic mass of the first and the third member, right? So this is what experiment he has done. Dobereiner. So this, whatever the groups of elements, number first group is the second group, third group, and so many few groups he has done, right? ಆ ಗ್ರೂಪಿಂಗ್ ಏನ್ ಹೇಳ್ತೀವಿ ನಾವು ಅದನ್ನ ಡೋಬರೈನರ್ ಟ್ರಯಾಡ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಕೇಳ್ತಾರೆ ಎಕ್ಸಾಂಪಲ್. ಸೊ ವಾಟ್ ಇಸ್ ದ ಲಾ ಆಫ್ ಡೋಬರೈನರ್ ಟ್ರಯಾಡ್ಸ್, ರೈಟ್? ಏನ್ ಹೇಳ್ತೀವಿ? ಲಾ ಆಫ್ ಟ್ರಯಾಡ್ಸ್. ಸೊ ಈ ರೀತಿ ಬರೀಬಹುದು. The middle element of each triad had the atomic weight about halfway between the atomic weights of the other two. Or else also you can write the atomic weight of the middle element. So I'll notice. So atomic weight of the middle element. So says sodium. Atomic weight of the middle element of triad is nearly equal to the arithmetic mean of the atomic weight of the other two elements, lithium and potassium. So kuda baribodu. Okay, so this is what exactly regarding what Dobereiner triads anta heltivi, right? So the similar properties, so lithium ಯಾವ ರೀತಿ ಇದೆ ಅದೇ ರೀತಿ ಪೊಟ್ಯಾಷಿಯಂ ಇದೆ, ಅದೇ ರೀತಿಯಲ್ಲಿ ಸೋಡಿಯಂ ಕೂಡ ಇದೆ, ರೈಟ್? ಇವುಗಳ ಪ್ರಾಪರ್ಟಿ, ಸೊ ಕೆಮಿಕಲಿ ಹೇಗೆ ಬಿಹೇವ್ ಮಾಡ್ತವೆ, ಫಿಸಿಕಲಿ ಹೇಗೆ ಅಪಿಯರ್ ಆಗ್ತವೆ, ಮೂರದ್ದು ಸೇಮ್ ಇರುತ್ತೆ. ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಸೇಮ್ ಇರುತ್ತೆ,
ರೈಟ್. ಇದು ಕೂಡ ಪ್ಯೂರ್ ಮೆಟಲ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಸೊ ದೀಸ್ ಆರ್ ದಿ ಮೆಟಲ್. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದೇ ವಿಲ್ ಶೋಸ್ ಕಲರ್. ಸೊ ಕಲರ್ ಅನ್ನು ಕೊಡ್ತವೆ. ಸೊ ಸೇಮ್ ಪ್ರಾಪರ್ಟಿ. ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಲಿಥಿಯಂ ಅದೇ ರೀತಿ, ಸೋಡಿಯಂ ಕೂಡ ಅದೇ ರೀತಿ ರಿಯಾಕ್ಟ್ ಆಗುತ್ತೆ, ಪೊಟ್ಯಾಷಿಯಂ ಕೂಡ ವಾಟರ್ ಜೊತೆಗೆ ಅದೇ ರೀತಿ ರಿಯಾಕ್ಷನ್ ಆಗುತ್ತೆ. These are what exactly the chemical property and the physical property, right? One thing you should remember, right? For an element, they have what? Physical property. Physical properties ಅಂದ್ರೇನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಫಸ್ಟ್ ಚಾಪ್ಟರ್ ಅಲ್ಲಿ ಅಲ್ವಾ. ಫಿಸಿಕಲ್ ಪ್ರಾಪರ್ಟಿ ಯಾವ್ದೆಲ್ಲ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ರೈಟ್. ಸೊ ಯಾವ್ದೆಲ್ಲ ಇರ್ಬೋದು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ರೈಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು. ಸೊ ದಿಸ್ ಆಲ್ ಆರ್ ವಾಟ್ ಎಕ್ಸಾಕ್ಟ್ಲಿ ದ ಫಿಸಿಕಲ್ ಪ್ರಾಪರ್ಟೀಸ್, ರೈಟ್. ಸೊ ಫಿಸಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ ಅಲ್ವಾ. ಕೆಮಿಕಲ್ ಪ್ರಾಪರ್ಟಿ ಹೌ ದೇ ಆರ್ ರಿಯಾಕ್ಟ್. ಸೊ ಕೆಮಿಕಲಿ ಹೇಗೆ ರಿಯಾಕ್ಟ್ ಆಗುತ್ತೆ, ಇನ್ನೊಂದ್ರ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಅದನ್ನ ನಾವು ಹೇಳ್ತೀವಿ, ಅದನ್ನ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಯು ಶುಡ್ ರಿಮೆಂಬರ್ ಫಾರ್ ಈಚ್ ಎಲಿಮೆಂಟ್ ದೇ ಹ್ಯಾವ್ ದೇರ್ ಓನ್ ವಾಟ್ ಫಿಸಿಕಲ್ ಪ್ರಾಪರ್ಟಿ ಅಂಡ್ ದಿ ಕೆಮಿಕಲ್ ಪ್ರಾಪರ್ಟೀಸ್, ರೈಟ್. ಅದರಿಂದ ಸೊ ಇಲ್ಲಿ ಏನು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಸೇಮ್ physical property, chemical property. So illi kuda calcium, strontium, barium, so they are also having the same physical property and chemical property. Chlorine, bromine, iodine ಅನ್ನೋದು ಕೂಡ ಏನಾಗುತ್ತೆ ನಮಗೆ, all are gaseous. Chlorine, bromine, gaseous, right? So all are shows the same physical properties. Okay. The next reported attempt to classify the element was made by the French geologist AEB D. Chancourtois in 1862. 1862 ಅಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ, ABED Chancourtois, right? He arranged the particular elements then known as elements in the order of what increasing the atomic weight. ಇವನು ಕೂಡ ಏನ್ ಮಾಡಿದಾನೆ, increasing the atomic weight ಅಲ್ಲೇ ಇಟ್ಟಿದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಏನಾಗಿದೆ, he kept the element in increase in the atomic weight. ಲಿಥಿಯಂ ಇದೇನಾಗಿದೆ ಹೇಳಿದೆ, ಸೋಡಿಯಂ 23 ಇದೆ. Increase in the atomic weight, increase in the atomic weight, increase in the atomic weight. One thing you should remember, ಇವನು ಕೂಡ ಏನ್ ಮಾಡ್ತಾನೆ, increase in the atomic weight and made cylindrical table of elements to display the periodic recurrence of the properties. ಈ ರೀತಿ ಮಾಡಿರ್ತಾನೆ, ಅಂದ್ರೆ periodic property ಅನ್ನೋದು ರಿಟರ್ನ್ ಬರುತ್ತೆ, right? So like this, okay. And now, so what is the, just we will go with once again the triads. Triads ಅನ್ನೋದು ಏನಾಗುತ್ತೆ, so it is only for few elements. ಇದು ಕೂಡ ಏನಾಗುತ್ತೆ, ಕೇವಲ ಕೆಲವೊಂದು ಎಲಿಮೆಂಟ್ ಗಳಿಗೆ ಮಾತ್ರ. So it is only for a few elements. It was dismissed as the coincidence. ಸೊ ಏನೋ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಅವನಿಗೆ ಆಗಿರಬಹುದು. ಡೆಮಿಟ್ರಿ ಮೆಂಡೆಲ್ ಡೋಬರೈನ್ ಟ್ರಯಾಡ್ಸ್ ಏನಿದಾವೆ ನೋಡಿ, ಸೊ ತಗೊಳ್ತಾನೆ, ಲಿಥಿಯಂ, ಪೊಟ್ಯಾಷಿಯಂ ತಗೊಳ್ತಾನೆ, ಸೋಡಿಯಂ ಹೀಗಾಗಿದೆ, ಕ್ಯಾಲ್ಸಿಯಂ, ಬೇರಿಯಂ ತಗೊಂಡು ಸ್ಟ್ರಾನ್ಸಿಯಂ ಹೀಗಾಗಿದೆ. ಅದೇ ರೀತಿಯಲ್ಲಿ ಒಂದು 5-6 ಪೇರಿಗೆ ಏನಾಗುತ್ತೆ ನಮಗೆ ಆ ಟ್ರಯಾಡ್ಸ್ ಎನ್ನುವಂತ ಆನ್ಸರ್ ಬರುತ್ತೆ. ಮತ್ತೆ ಬೇರೆ ಯಾವುದೇ ಎಲಿಮೆಂಟ್ ಕೂಡ ಏನಾಗಲ್ಲ. ಸೊ ಈ ರೀತಿ ಅವನ ರಿಲೇಶನ್ಶಿಪ್ ಎನ್ನುವಂಥದ್ದು ಪುಟ್ ಫಾರ್ವರ್ಡ್ ಆಗಲ್ಲ. ಸೊ ಅದರಿಂದ ಏನಾಗುತ್ತೆ, ಸೊ ದಟ್ ಇಸ್ ದ ಡ್ರಾಬ್ಯಾಕ್, ರೈಟ್. ಸೊ ಅದರಿಂದ ಏನ್ ಹೇಳ್ತೀವಿ, ಸೊ ಇದನ್ನ ಒಂದೇನು ಸಿಂಪಲ್ ಕೋಇನ್ಸಿಡೆನ್ಸ್ ಅಂತ ಹೇಳಿ ಏನ್ ಮಾಡ್ತೀವಿ. ಸೊ ಈ ಲಾ ಅನ್ನ ಅಥವಾ ಡಿಮಿಟ್ರಿ ಡೋಬರೈನ್ ಟ್ರಯಾಡ್ಸ್ ಏನಿದಾವೆ, ಸೊ ಅದನ್ನ ನಾವು, ಸೊ ವಿ ಆರ್ ರಿಮೂವಿಂಗ್, ರೈಟ್. ಸೊ ವಿ ಆರ್ ನಾಟ್ ಡೀಲಿಂಗ್ ವಿತ್ ದಟ್, ಓಕೆ. ಸೊ ಇಟ್ ವಾಸ್ ಡಿಸ್ಮಿಸ್ಡ್ ಆಸ್ ಅ ಕೋಇನ್ಸಿಡೆನ್ಸ್, ಓಕೆ. ನೆಕ್ಸ್ಟ್ ಇದು ಕೂಡ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅ ಗುಡ್ ವೇ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಇದನ್ನು ಕೂಡ ನಾವೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್. ಸ್ವಲ್ಪ ಇಂಪ್ರೂವೈಸೇಷನ್ ಫ್ರಮ್ ವಾಟ್ ಟ್ರಯಾಡ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ನ್ಯೂಲ್ಯಾಂಡ್ಸ್ ಏನಿದಾವೆ ನೋಡಿ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, or else Newlands whatever he has given its own periodic table. So these are little bit more elaborated compared to the Dobereiner triads. ಹಾಗಾದ್ರೆ ನ್ಯೂಲ್ಯಾಂಡ್ಸ್ ಆಕ್ಟೇವ್ ಯಾವ ರೀತಿ ಇರುತ್ತೆ, ಸೊ ಇದು ಏನ್ ಹೇಳುತ್ತೆ, ಸೊ ವಿ ವಿಲ್ ಡಿಸ್ಕಸ್, ಓಕೆ. ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳ್ತೀವಿ. ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ಸ್ ಇನ್ 1865 ಪ್ರಫೌಂಡೆಡ್ ದ ಲಾ ಆಫ್ ಆಕ್ಟೇವ್ಸ್. ಅದಕ್ಕೆ ಏನ್ ಹೇಳ್ತೀವಿ ನಾವು, ಅದನ್ನ ಅವ್ರವ್ರದೊಂದು ಲಾ ಇರುತ್ತೆ. ಸೊ ಇಲ್ಲಿ ನ್ಯೂಲ್ಯಾಂಡ್ಸ್ ಇದೇನ್ ಹೇಳ್ತೀವಿ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. He arranged the elements in the increased order of their atomic weight. ಏನ್ ಮಾಡ್ತಾನೆ ಕೇಳಿದ್ರೆ ಇವನು ಕೂಡ ಹಾಗೆ. So he arranged the elements in increasing the order of the atomic weights, and he noted, very very important, he noted that every 8th element had a property similar to the first element. ಏನು ಹಾಕ್ತಾ ಹೋಗ್ತಾನೆ ಒಂದರಿಂದ ಹತ್ರ ಇನ್ನೊಂದನ್ನ ಅಟಾಮಿಕ್ ನಂಬರ್ ಇನ್ಕ್ರೀಸ್, ಅಟಾಮಿಕ್ ನಂಬರ್ ಅಲ್ಲ, ಅಟಾಮಿಕ್ weight ಅನ್ನ ಇನ್ಕ್ರೀಸ್ ಮಾಡ್ತಾನೆ, 1 2 3 4 5 like this ಅಲ್ಲ. Every 8th element has a property similar to the first element. When placed, arranged in increasing the order of the
ಅಟಾಮಿಕ್ weight. ಸೊ ಅಟಾಮಿಕ್ ವೆಯ್ಟಿಗೆ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಎವ್ರಿ eighth element has the properties of similar to the first property, right? The relationship was just like every eighth note that resembles the first in octaves of the music, right? ಸೊ ಅವನಿಗೆ ಏನಾಗುತ್ತೆ ಕೇಳಿದ್ರೆ, ಹಿ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ರೈಟ್? ಅದರಿಂದ ಏನ್ ಮಾಡ್ತಾನೆ, ಸೊ ಆ ಮ್ಯೂಸಿಕ್ ಅನ್ನ ಏನ್ ಮಾಡ್ತಾನೆ, ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರ್ತಾನೆ. ಸೊ ಮ್ಯೂಸಿಕ್ ಅನ್ನ ಡೈರೆಕ್ಟ್ ಅಪ್ಲೈ ಮಾಡೋದಲ್ಲ. ಸೊ ಮ್ಯೂಸಿಕ್ ಅಲ್ಲಿ ಒಂದು ಲಾ ಇರುತ್ತೆ, ಅಲ್ಲಿ ಏನಾಗುತ್ತೆ ನಮಗೆ ಆಕ್ಟೇವ್ಸ್ ಅಂತ ಇರುತ್ತೆ, ಅಲ್ಲಿ ಒಂದು ಆಕ್ಟೇವ್ಸ್ ಅಂತ ಇರುತ್ತೆ. ಅಲ್ಲಿ ಫಸ್ಟ್ ಇದು ಮತ್ತೆ ಏತ್ ಏನಾಗುತ್ತೆ ರಿಲೇಶನ್ಶಿಪ್ ಇರುತ್ತೆ, ಅದರಿಂದ ಒಂದನ್ನ ಹೇಳ್ತಾನೆ ಆಕ್ಟೇವ್ಸ್ ಅಂತ ಹೇಳ್ತಾನೆ. ರಿಲೇಶನ್ಶಿಪ್ ವಾಸ್ ಜಸ್ಟ್ ಲೈಕ್ ವಾಟ್ ಎವ್ರಿ eighth note that resembles the first in the octave of the music, right? Newland's law of octave seemed to be true for elements up to calcium. So calcium ತನಕನೂ ಅವನು ಏನು ಹೇಳಿದ್ದು ಟ್ರೂ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ ದ ಕ್ಯಾಲ್ಸಿಯಂ, ಸೊ ಇಟ್ ಈಸ್ ನಾಟ್ ವ್ಯಾಲಿಡ್. ಓಕೆ, although his idea was not widely accepted at the time. Also, the properties of the middle element were in between those of the so already we have discussed regarding that. Okay, now we will move forward. Newland octaves, right? So Newland octave ಏನಾಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲಿಮೆಂಟ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, 7, 9, 11, 12, 14, 16. ಅಟಾಮಿಕ್ ವೆಯ್ಟ್, ರೈಟ್, 19. ರೌಂಡಿಂಗ್ ಮಾಡಿದ್ದಾರೆ. ಸೋಡಿಯಂ ಇದೆಷ್ಟು 23, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಪ್ ಟು ಕ್ಯಾಲ್ಸಿಯಂ. ಸೊ ಟೋಟಲ್ ಎಷ್ಟಾಗುತ್ತೆ, 3, 3, 6, 7, 7, 7, 14, 14, 16 ಅಪ್ ಟು ಎಷ್ಟು, ಒಂದು 20 ಎಲಿಮೆಂಟ್ಸ್ಗೆ ಏನಾಗುತ್ತೆ ನ್ಯೂಲ್ಯಾಂಡ್ಸ್ ಆಕ್ಟೇವ್ ಅನ್ನ ಕೊಟ್ಟಿರ್ತಾನೆ, ರೈಟ್? ಸೊ ಹಿ ಅರೇಂಜ್ಡ್ all the elements in increase in the order of what, atomic weight, 7, 6, 11, 12, 14, 16, 19. ಸೊ ಇದೇ ರೀತಿಯಲ್ಲಿ ಇನ್ಕ್ರೀಸ್ ಆರ್ಡರ್ ಅಲ್ಲಿ ಇದೆ ನೋಡಿ. ಸೊ ವಾಟ್ ಇಸ್ ದ ಇಂಪಾರ್ಟೆಂಟ್ ಆಫ್ ದಿಸ್ law of octave? Every eighth element has the property similar to the first. ಇಲ್ಲಿ ನೋಡಿ, 1, 2, 3, 4, 5, 6, 7, 8. ಲಿಥಿಯಂ ಏನ್ ಪ್ರಾಪರ್ಟಿ ಕೊಡುತ್ತೆ ನೋಡಿ. ಸೊ ಲಿಥಿಯಂ ಶೋಸ್ ದೇರ್ ಓನ್ chemical property and the physical property, and this property once again shown by what, sodium. ಏನಾಗುತ್ತೆ ನಮಗೆ, ಸೊ ಪ್ರಾಪರ್ಟಿ ಅನ್ನುವಂಥದ್ದು ರಿಪಿಟೇಷನ್ ಆಗುವಂಥದ್ದು ಇಲ್ಲಿ, ರೈಟ್? ಸೊ ರಿಪಿಟೇಷನ್, ಸಿಮಿಲರ್ ಪ್ರಾಪರ್ಟಿ. ಸೊ ಇಲ್ಲಿ ಬೆರಿಲಿಯಂ ಅನ್ನ ತಗೊಂಡಿದ್ರೆ ಏನಾಗುತ್ತೆ ನಮಗೆ, 1, 2, 3, 4, 5, 6, 7, 8. ಏತ್ ಎಲಿಮೆಂಟ್ ಯಾವ್ದು ಬರುತ್ತೆ, ಬೆರಿಲಿಯಂ ಕಂಪೇರ್ ಮಾಡಿದ್ರೆ ಏತ್ ಎಲಿಮೆಂಟ್ ಮೆಗ್ನೀಷಿಯಂ ಬರುತ್ತೆ. ಬೋರಾನ್ ಕಂಪೇರ್ ಮಾಡಿದ್ರೆ ಏತ್ ಎಲಿಮೆಂಟ್ ಅಲ್ಯೂಮಿನಿಯಂಗೆ ಬರುತ್ತೆ. ಸೊ ಕಾರ್ಬನ್ ಕಂಪೇರ್ ಮಾಡಿದ್ರೆ ಸಿಲಿಕಾನ್ ಬರುತ್ತೆ. ನೈಟ್ರೋಜನ್ ಅನ್ನ ಹಿಡ್ಕೊಂಡು ನಾವು ಏತ್ ಎಲಿಮೆಂಟ್ ನೆಕ್ಸ್ಟ್ ಯಾವ್ದು ಬರುತ್ತೆ, ನೈಟ್ರೋಜನ್ 1, 2, 3, 4, 5, 6, 7, 8 ಅಲ್ಲೇ ಬರುತ್ತೆ ನೋಡಿ, ಫಾಸ್ಫರಸ್. ಅಂದ್ರೆ ಏನಾಗುತ್ತೆ, ಫಾರ್ ಎವ್ರಿ ಏತ್ ಎಲಿಮೆಂಟ್ has the similar property of that first element. ಖಾಲಿ ಇದನ್ನ ಮಾತ್ರ ತಗೊಳ್ಳೋದಲ್ಲ, ಲಿಥಿಯಂ ಅನ್ನ ತಗೊಂಡು ಸೋಡಿಯಂ ಮಾತ್ರ ಅಂತ ಹೇಳೋದಲ್ಲ, ಬೆರಿಲಿಯಂ ಅನ್ನು ತಗೊಳ್ಬಹುದು, ಬೋರಾನ್ ಅನ್ನು ತಗೊಳ್ಬಹುದು, ಕಾರ್ಬನ್ ಎಷ್ಟು ಅಟಾಮಿಕ್ ವೆಯ್ಟ್, 12. ಸೊ ಕಾರ್ಬನ್ ಇಸ್ ನಂಬರ್ 1 ಅಂತ ಕನ್ಸಿಡರ್. 1 eighth ಎಲಿಮೆಂಟ್ ಯಾವ್ದು ಬರುತ್ತೆ ನೋಡಿ, ದ ಫಸ್ಟ್ ಎಲಿಮೆಂಟ್. ಸೊ ಹಿಯರ್ ಕಾರ್ಬನ್ ನಂಬರ್ 1, 2, 3, 4, 5, 6, 7, 8. eighth ನಂಬರ್ ಯಾವ್ದು ಬರುತ್ತೆ ನಮಗೆ, ಸಿಲಿಕಾನ್. ಅದೇ ರೀತಿಯಲ್ಲಿ ಏನಾಗುತ್ತೆ, so he has done till what, calcium ತನಕ ಏನ್ ಮಾಡುತ್ತೆ. ಸೊ ದಿಸ್ ರೂಲ್ಸ್ ಕ್ಯಾನ್ ಫಾಲೋ, ಯು ಕ್ಯಾನ್ ಫಾಲೋ ದಿಸ್ ರೂಲ್ಸ್. ನ್ಯೂಲ್ಯಾಂಡ್ಸ್ ಆಕ್ಟೇವ್ ರೂಲ್ಸ್ ಏನಿದೆ ನೋಡಿ, ಅದನ್ನ ಏನ್ ಮಾಡ್ಬೋದು, ದಿಸ್ ಲಾ ಸೀಮ್ ಟು ಬಿ ಟ್ರೂ ಓನ್ಲಿ ಫಾರ್ ದ ಎಲಿಮೆಂಟ್ ಅಪ್ ಟು ದಿ ಕ್ಯಾಲ್ಸಿಯಂ. ಅದ್ರ ನಂತರ ಯು ಡೋಂಟ್ ನೋ ದಿ ಐಡಿಯಾ ರಿಗಾರ್ಡಿಂಗ್ ದಟ್, ಅಲ್ವಾ? ಸೊ ಅದಾದ ನಂತರ ಏನಾಗುತ್ತೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ಕೇಳ್ತಾರೆ ಇದರಲ್ಲಿ, ವಾಟ್ ಇಸ್ ದ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಅಂತ ಕೇಳ್ತಾರೆ, ರೈಟ್? ಸೊ ಯು ಹ್ಯಾವ್ ಟು ರೈಟ್, ಸಿಂಪ್ಲಿ ಯು ಕ್ಯಾನ್ ರೈಟ್. ಸೊ ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ ಆರ್ ಎಲ್ಸ್ ಇನ್ ದಿಸ್ ಫಾರ್ಮ್ ಆಲ್ಸೋ. Every eighth element has the property similar to the first element. ಹೀಗೆ ಬರೆಯಬೇಕಿದ್ರೆ, every eighth element has a property similar to the first element when placed or else arranged in increasing the order of atomic weight. That is atomic weight. Okay, so this is regarding what, Newland's octave. Next we will go with the next two scientists. ಯಾರೆಲ್ಲ ಕೇಳಿದ್ರೆ, one Russian scientist, another one is German scientist, right? So chemist ಅಂತ ಕರೀಬಹುದು, Russian chemist and German chemist. ಅದು one thing, Dmitry Mendeleev. So ಒಬ್ರು Dmitry Mendeleev, another person is Lothar Meyer. Okay, so Lothar Meyer. So both of that scientists in the same era, same time ಅಲ್ಲಿ ಏನ್ ಮಾಡ್ತಾರೆ ಅವರು, the periodic law as we know today owes its development of what, the main scientist like what, Dmitry Mendeleev.
and the Lothar-Meyer. So both proposed that arranging element in the increasing order of their atomic weight. Similarity appears in physical and chemical properties at a regular intervals. ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಇವರು ಕೂಡ ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ. ಏನು ಎಲಿಮೆಂಟ್ ಸಿಗುತ್ತೆ, ತುಂಬಾ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ ಅಂತ ಆಯ್ತಾ, ಡಿಸ್ಕವರ್ ಮಾಡ್ತಾ ಹೋಗ್ತೀರಿ, ಬರ್ತಾ ಇರುತ್ತೆ ಎಲಿಮೆಂಟ್ ಸಿಗ್ತಾ ಇರುತ್ತೆ, ಯಾವುದೋ ಒಂದು ಹೊಸ ಕಾಂಪೌಂಡ್ ಸಿಗುತ್ತೆ, ಅದರಲ್ಲಿ ಹೊಸ ಎಲಿಮೆಂಟ್ ಸಿಗುತ್ತೆ, ಅದನ್ನ ಎಲ್ಲಿ ಹಾಕುವಂಥದ್ದು, ಸೊ ಅದರ ಫಿಸಿಕಲ್ ಪ್ರಾಪರ್ಟಿ ಏನು, ಕೆಮಿಕಲ್ ಪ್ರಾಪರ್ಟಿ ಅಂತ ಏನು, ಹೇಗಾಗುತ್ತೆ. ಸೊ ಬೋತ್ ಆಫ್ ಸೈಂಟಿಸ್ಟ್ ದೇ ಅರೇಂಜ್ ದ ಎಲಿಮೆಂಟ್ ಅಲ್ವಾ. ಸೊ ಎಲಿಮೆಂಟ್ ಅನ್ನ ಅರೇಂಜ್ ಮಾಡಬೇಕು. ಯು ಕ್ಯಾನ್ ಸಿ ಹೌ ವಿ ಕ್ಯಾನ್ ಅರೇಂಜ್ ದ ಎಲಿಮೆಂಟ್, ರೈಟ್. ಸೊ ದಿಸ್ ಇಸ್ ದ ವೇ ಟು ಅರೇಂಜ್ ದ ಎಲಿಮೆಂಟ್ ಅಲ್ವಾ. ಸೊ ಇದು ಲಿಥಿಯಂ ಅನ್ನ ಇಲ್ಲಿಟ್ಟಿದ್ದೇವೆ, ಬೆರಿಲಿಯಂ ಅನ್ನ ಇಲ್ಲಿಟ್ಟಿದ್ದೇವೆ, ರೈಟ್. ಸೊ ಹೈಡ್ರೋಜನ್ ಬರುತ್ತೆ, ಹೈಡ್ರೋಜನ್ ಅನ್ನ ಇಲ್ಲಿಟ್ಟಿದ್ದೇವೆ, ಹೀಲಿಯಂ ಅನ್ನ ಇಲ್ಲಿಟ್ಟಿದ್ದೇವೆ. ಹೇಗೆ ಇಲ್ಲಿ ಇಡುವಂಥದ್ದು, ಹೀಲಿಯಂ ಯಾಕೆ ಇಲ್ಲಿಗೆ ಬಂತು, ಲಿಥಿಯಂ ಯಾಕೆ ಇಲ್ಲಿಗೆ, ಎಲ್ಲ ಬೆರಿಲಿಯಂ ಯಾಕೆ ಇಲ್ಲಿಗೆ ಬಂತು. ಸೊ ಇದನ್ನೆಲ್ಲ 1 2, so it is group number 1, atomic number 2 3 4 5 6 7 8 9 10, right, till what, till you have what 114. so total ಏನಾಗಿದೆ 118 ಇದೆ, but here we have what 114 elements. ಆಯ್ತಾ, 114 elements. So in that periodic table you have, so till now we have what 118 ಅಲ್ವಾ. ಮ್ಯಾಕ್ಸಿಮಮ್, ಸೊ ವಾಟ್ ಎವರ್ ದ ಥಿಂಗ್ಸ್ ವಿ ಹ್ಯಾವ್, ಸೊ ಮ್ಯಾನ್ ಮೇಡ್, ಸೊ ಕೆಲವೊಂದು ಏನಾಗುತ್ತೆ ನಮಗೆ ಮ್ಯಾನ್ ಮೇಡ್ ಇದೆ. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಮಾಡುವಂಥದ್ದು, ರೈಟ್. ಸೊ ಈ ರೀತಿ ಚಿತ್ರ ಬರೆದು ಅಥವಾ ಸೊ ಕಾಲಮ್ ಅನ್ನು ಹಾಕಿ, ಗೊತ್ತಿಲ್ಲ ಹೇಗೆ ಕಾಲಮ್ ಹಾಕಬೇಕು ಎಷ್ಟು. ಸೊ ದಿಸ್ ಇಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಾಟ್ ಎವರ್ ಐ ಆಮ್ ಶೋಯಿಂಗ್ ರೈಟ್ ನೌ, ಒಂದು ಐಡಿಯಾ ಬರಲಿ ಅಂತ, ರೈಟ್. ಸೊ ಇಲ್ಲಿ ಏನಾಗುತ್ತೆ, ಸೊ ಹೀಗೆ ಇರ್ಬೇಕು, ಲಿಥಿಯಂ ಅನ್ನ ಇಲ್ಲಿ ಬರೀಬೇಕು, ಬೆರಿಲಿಯಂ ಇಲ್ಲಿ ಬರೀಬೇಕು. ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ ಅಟಾಮಿಕ್ weight ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ 3 4 5 6 7 8 9 ಅಟಾಮಿಕ್ ಮಾಸ್ ಅಂತ ಎಣಿಸ್ಕೊಳ್ಳಿ. ಲಿಥಿಯಂ ಅಟಾಮಿಕ್ಸ್ 3 ಆದ್ರೆ ಇಲ್ಲಿ, ಬೆರಿಲಿಯಂ ಆದ್ರೆ ಇಲ್ಲಿ ಬರೀತೀರಿ, ಬೋರಾನ್ ಅನ್ನ ಇಲ್ಲಿ ಬರೀತೀರಿ, ಕಾರ್ಬನ್ ಅನ್ನ ಇಲ್ಲಿ. ಸೊ ಅದೇ ರೀತಿಯಲ್ಲಿ ಆರ್ಡರ್ ಅಲ್ಲಿ ಬರೀತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಒಂದು ಗ್ರೂಪ್ ಸಿಗುತ್ತೆ ನಮ್ಗೆ ಅಲ್ವಾ. ಸೊ ಇಲ್ಲಿ ಒಂದು ಬ್ಲೂ ಕಲರ್ ಇದೆ ನೋಡಿ, ಒಂದು ಗ್ರೂಪ್ ಆಯ್ತು, ರೈಟ್. ಸೊ ಈ ಕಲರ್ನ ಒಂದು ಗ್ರೂಪ್ ಆಯ್ತು, ಇಲ್ಲಿ ಬ್ಲೂ ಕಲರ್ನ ಒಂದು ಗ್ರೂಪ್ ಆಯ್ತು, ಇಲ್ಲಿ ಒಂದು ರೆಡ್ ಕಲರ್ನ ಗ್ರೂಪ್ ಆಯ್ತು, ರೈಟ್. ಡಿಫ್ರೆಂಟ್ ಗ್ರೂಪ್ಸ್ ಅನ್ನು ನಾವಿಲ್ಲಿ ನೋಡುವಂಥದ್ದು. ಹಾಗಾದ್ರೆ ಆ ಗ್ರೂಪ್ ಏನ್ ಹೇಳುತ್ತೆ ಕೇಳಿದ್ರೆ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಏನಾಗುತ್ತೆ ನಮಗೆ ಸೇಮ್ ಇರುತ್ತೆ, ರೈಟ್. ಬಟ್ ಆ ಪಿರಿಯಾಡಿಕ್ ಟೇಬಲ್ ಹೋಗ್ಬೇಕಿದ್ರೆ ಮುಂಚೆ ಸೊ ಇವರ ಪಿರಿಯಾಡಿಕ್ ಟೇಬಲ್ ಅನ್ನ ನಾವು ಕಲ್ತ್ಕೊಂಡು ಹೋಗ್ಬೇಕಾಗುತ್ತೆ, ರೈಟ್. ಸೊ ರೈಟ್, ಅದರಿಂದ ಬೋತ್ ಪ್ರಪೋಸ್ಡ್ ದಟ್ ಆನ್ ಅರೇಂಜಿಂಗ್ ದ ಎಲಿಮೆಂಟ್ in the increasing the order of their atomic weights. Similarity appears in physical and the chemical properties at a regular intervals ಅಂತ ಹೇಳ್ತಾನೆ, right. Lothar-Meyer plotted the physical properties such as atomic volume, melting points and the boiling points against the atomic weight and obtained the periodically repeated pattern. So ಇಬ್ರು ಕೂಡ ಏನ್ ಮಾಡ್ತಾರೆ, ಸೇಮ್ ಅವ್ರದ್ದು ಕೆಲಸ ಏನು, they are arranging the elements in the what ಏನ್ ಮಾಡ್ತಾರೆ in the order of what increasing the atomic weight ಅಂತ ಹೇಳ್ತೀವಿ ಅಥವಾ ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ. ಅಟಾಮಿಕ್ weight or ಅಟಾಮಿಕ್ ಮಾಸ್, ಅಟಾಮಿಕ್ weight ಅಂತಾನೆ ತಗೊಂಡಿದ್ದರಿಂದ ಅಟಾಮಿಕ್ weight. ಬಟ್ ಇಲ್ಲಿ ಇವನು ಗ್ರಾಫ್ ಹಾಕ್ತಾನೆ ಅಥವಾ he plotted the graph between what physical properties such as what atomic volume ಮತ್ತೆ ಅದರ ವಾಲ್ಯೂಮ್ ಎಷ್ಟು ಅಲ್ವಾ. ಸೊ ಪ್ರತಿಯೊಂದು ಎಲಿಮೆಂಟಿನ ವಾಲ್ಯೂಮ್ ಎಷ್ಟು ಇರುತ್ತೆ, ಅದೇ ರೀತಿಯಲ್ಲಿ ವಾಟ್ ಅಬೌಟ್ ದಿ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ದಿ ಬಾಯ್ಲಿಂಗ್ ಪಾಯಿಂಟ್. ಸೊ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಆಕ್ಸಿಸ್ ಅಲ್ಲಿ ಅಟಾಮಿಕ್ ಮಾಸ್ ಅನ್ನ ತಗೊಂಡಿದ್ರೆ ಇನ್ನೊಂದು ಆಕ್ಸಿಸ್ ಅಲ್ಲಿ ಏನ್ ತಗೊಳ್ತಾನೆ ಅವನು, ಬಾಯ್ಲಿಂಗ್ ಪಾಯಿಂಟ್. ಆವಾಗ ಗ್ರಾಫ್ ಯಾವ ರೀತಿ ಬರುತ್ತೆ, ಕರ್ವ್ ಯಾವ ರೀತಿ ಬರುತ್ತೆ, ರೈಟ್. ಸೊ ದಟ್ ಇಸ್ ಅ ಪಾಯಿಂಟ್ ಆಫ್ ವಾಟ್ Lothar-Meyer. ಬಟ್ ಡಿಮಿಟ್ರಿ ಮೆಂಡೆಲಿವ್ ಏನ್ ಮಾಡ್ತಾನೆ ಕೇಳಿದ್ರೆ, ಸೊ ಹಿ ಆಲ್ಸೋ ಅರೇಂಜೆಡ್ ದ ಥಿಂಗ್ ಸೇಮ್ ವೇ. ಸೊ ಅವನು ಕೂಡ ಏನ್ ಮಾಡ್ತಾನೆ, ಸ್ಟ್ರಿಕ್ಟ್ಲಿ ಏನ್ ಮಾಡ್ತಾನೆ, ಅಟಾಮಿಕ್ weight ಅನ್ನ ತಗೊಂಡು ಏನ್ ಮಾಡ್ತಾನೆ ಅವನು ಕಂಟಿನ್ಯೂ ಮಾಡ್ತಾನೆ. ಓಕೆ, ಸೊ ವಿ ವಿಲ್ ಡಿಸ್ಕಸ್. ಸೊ ಮೆಂಡೆಲಿವ್, ಸೊ ಮೆಂಡೆಲಿವ್ನ ಪಿರಿಯಾಡಿಕ್ ಟೇಬಲ್ ಯಾವ ರೀತಿ ಇರುತ್ತೆ, ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಿರಿಯಾಡಿಕ್ ಟೇಬಲ್. ಸೊ ಇನ್ ದಟ್ ಇರಾ, ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ಯಾರು, ಮೆಂಡೆಲಿವ್. ಸೊ ಡಿಮಿಟ್ರಿ ಮೆಂಡೆಲಿವ್, ರೈಟ್. ಸೊ in this particular time, whatever the chemical property and the physical property, it is based on what, ಅಥವಾ whatever the elements are present in those days, they are arranging based on what, you must say it is atomic weight. ಏನಾಗುತ್ತೆ, atomic weight ಇರುತ್ತೆ. ಆದ್ರಿಂದ the properties of the elements are periodic function of their atomic weights, right. ಹಾಗಾದ್ರೆ periodic function ಅಂದ್ರೆ ಏನು, what is periodic function? periodic function ಅಂದ್ರೆ ಏನೂ ಇಲ್ಲ, ವೆರಿ ಸಿಂಪಲ್, ರೈಟ್. ಸೊ ಪೆಂಡ್ಯುಲಮ್ ಸೊ ಬ್ಲಾಬ್, ಸೊ ಆ ಬಾಲ್ ಅನ್ನ ಹೀಗೆ ಹೋಗಿ ಅದು ರಿಟರ್ನ್ ಬರುತ್ತೆ, ಅಂದ್ರೆ ಪಿರಿಯಾಡಿಕಲಿ ಒಂದ್ಸರ್ತಿ ಇಲ್ಲಿ ಹೋಗುತ್ತೆ, ಪೆಂಡ್ಯುಲಮ್ ಇಲ್ಲಿ ಬರುತ್ತೆ, ಒಂದ್ಸರ್ತಿ ಇಲ್ಲಿ ಹೋಗುತ್ತೆ, ಪಿರಿಯಾಡಿಸಿಟಿ ಇದೆ, ಇಲ್ಲಿ ಬಂತು ಅಲ್ಲಿಗೆ ಹೋಯ್ತು, ಇಲ್ಲಿಗೆ ಬಂತು ಅಲ್ಲಿಗೆ ಹೋಗುತ್ತೆ.
ಅದೇ ರೀತಿಯಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೊ ಆಕ್ಟೇವ್ ಅನ್ನ ನೋಡಿದ್ರೆ ಏನಾಗುತ್ತೆ ನಮಗೆ ಪಿರಿಯಾಡಿಸಿಟಿ ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ, ಇವಾಗ ನಾನು ಇದನ್ನ ರುಪೀಸ್ ಅಲ್ಲಿ ಬರ್ದಿದೆ ಅಂತ ಎಣಿಸ್ಕೊಳ್ಳಿ. ಇದು 5 rupees, 6 rupees, 7 rupees, 8, 9, 10, 11 rupees. ಪುನಃ ನಾನೇನ್ ಮಾಡ್ತೀನಿ, ಇದು 5 rupees ಇಂದ ಸ್ಟಾರ್ಟ್ ಮಾಡ್ತೀನಿ. 5 rupees, 6 rupees, 7 rupees, ರೈಟ್. ಅದರಿಂದ ಲಿಥಿಯಂ ವ್ಯಾಲ್ಯೂ ಎಷ್ಟಾಯ್ತು, 5 ಆಯ್ತು. ಅವಾಗ ಸೋಡಿಯಂ ಇದೇನಾಗುತ್ತೆ ನಮಗೆ 5 ಆಗುತ್ತೆ. ಇದಿಷ್ಟು ಆದ ನಂತರ ಪುನಃ ನಾವು ಇಲ್ಲಿಗೆ ಸೋಡಿಯಂಗೆ ಬಂದಾಗ 5 ರೂಪಾಯಿ ಪುನಃ ರಿಪಿಟೇಷನ್ ಆಯ್ತು. ಇದು ಪಿರಿಯಾಡಿಸಿಟಿ. ಅರ್ಥ ಆಯ್ತಲ್ಲ ಹೇಳಿದ್ದು? ಸೊ ಇಲ್ಲಿ ನೋಡಿ, ಇದು 6 rupees ಇದಲ್ವಾ, ಈಗ 7, 8, 9, 10, 11 rupees. ಕಡೆ ಪುನಃ ಏನಾಯ್ತು 5 rupees. ಇಲ್ಲಿ ಮೆಗ್ನೇಷಿಯಮಿನ ವ್ಯಾಲ್ಯೂ ರುಪೀಸ್ ಅಲ್ಲಿ ಹೇಳಿದ್ರೆ ಎಷ್ಟಾಯ್ತು, 6 rupees. ಬೆರಿಲಿಯಂ ಕೂಡ 6 rupees, ಮೆಗ್ನೇಷಿಯಂ ಕೂಡ 6 rupees, ಕ್ಯಾಲ್ಸಿಯಂ ಕೂಡ 6 rupees. ಅಂದ್ರೆ ಆ 6 rupees ಎನ್ನುವಂಥದ್ದು ಹಣ ಮೌಲ್ಯ ಅಂತ ಅಥವಾ ಒಂದು ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿ ಅಂತ ಎಣಿಸ್ಕೊಳ್ಳಿ. ಅಥವಾ ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಇದ್ರದ್ದು ಯಾವ್ದೋ ಮೆಲ್ಟಿಂಗ್ ಪಾಯಿಂಟ್ ಇದೆ, ನಿಯರ್ ಟು ಸೇಮ್ ಇದ್ರು ಕೂಡ ಬರ್ಬೋದು, ಇದು ಕೂಡ ಏನಾಗಿರ್ಬೋದು ಅಷ್ಟರಲ್ಲೇ ಬರ್ಬೋದು, ರೈಟ್. ಅದರಿಂದ ಏನಾಗುತ್ತೆ ನಮಗೆ ಅದು ಪಿರಿಯಾಡಿಸಿಟಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರದ್ದು ವ್ಯಾಲ್ಯೂ ಎಷ್ಟು, 5 ರೂಪಾಯಿ ಅಂತ ಇದ್ರೆ ಇದ್ರದ್ದು ವ್ಯಾಲ್ಯೂ ಎಷ್ಟು, 5 rupees. ಇದ್ರದ್ದು ವ್ಯಾಲ್ಯೂ ಎಷ್ಟು, 5 rupees. ಇಲ್ಲೆಲ್ಲೂ 5 rupees ಬರಲಿಲ್ಲ. ಇದು 6, 7, 8, 9, 10 ನಾವು ಕ್ಲಾಸಿಫಿಕೇಶನ್ ಆಗಿ ಮಾಡಿದ್ದು ಅಲ್ವಾ. 5 rupees ಇದೆಲ್ಲ ಇಲ್ಲಿ ಬರಬೇಕು, 6 rupees ಇದೆಲ್ಲ ಇಲ್ಲಿ ಬರಬೇಕು, ಚಾಕ್ಲೇಟ್, ರೈಟ್. ಆ ರೀತಿ ಇಲ್ಲೂ ಕೂಡ ಏನಾಗುತ್ತೆ ನಮಗೆ, ಸೊ ಈ ರೀತಿ ಬರಬೇಕು. ಅದರಿಂದ ಏನಾಗುತ್ತೆ, ಅದನ್ನ ನಾವೇನು ಹೇಳ್ತೀನೋ ಅದನ್ನ ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಏನು ಹೇಳ್ತೀನೋ ಅದನ್ನ ಪಿರಿಯಾಡಿಸಿಟಿ. ಓಕೆ. ಸೊ ಮೆಂಡೆಲಿಯನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಇಲ್ಲಿ, ರೈಟ್. Right, the properties of the elements are periodic functions of their atomic weights ಅಂತ ಹೇಳ್ತೀವಿ, right. Mendeleev arranged element in horizontal rows and the vertical column of a table in order of their increasing the atomic weight. So atomic weight ಅನ್ನ ಇನ್ಕ್ರೀಸ್ ಮಾಡ್ತಾನೆ, ಏನ್ ಮಾಡ್ತಾನೆ, ಒಂದಿಷ್ಟು ರೋ ಮಾಡ್ತಾನೆ, horizontal rows ಮಾಡ್ತಾನೆ, ಅದೇ ರೀತಿಯಲ್ಲಿ vertical column ಮಾಡ್ತಾನೆ, ಅದನ್ನ ಆಡ್ ಮಾಡ್ತಾ ಹೋಗ್ತಾನೆ, right. Atomic weights in such a way that the elements with the similar properties occupy in the same vertical column or a group, right. Mendeleev's system of classification elements was the more elaborated than that of the Luther Mayer. So Luther Mayer ಏನು periodic table ಅನ್ನ ಫೈಂಡ್ ಔಟ್ ಮಾಡಿದಾನೆ ನೋಡಿ, ಅದಕ್ಕಿಂತ ಏನಾಗುತ್ತೆ ಇದು ಮೋರ್ ಎಕ್ಸ್ಪ್ಲನೇಷನ್ ಕೊಡುತ್ತೆ, ಅಥವಾ ಮೋರ್ ಇಲಾಬರೇಟ್ಲಿ ಯು ಕ್ಯಾನ್ ಎಕ್ಸ್ಪ್ಲೈನ್ ದ Mendeleev system of classification. Okay, he fully recognized the significance of periodicity and used a broader range of physical and chemical properties to classify the elements. ಅಲ್ಲಿ ಅವನು ಏನ್ ಮಾಡಿದಾನೆ, ಓನ್ಲಿ ಫ್ಯೂ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್, ವಾಲ್ಯೂಮ್ ಇರ್ಬೋದು ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅನ್ನ ತಕೊಂಡು ಮಾತ್ರ ಏನ್ ಮಾಡ್ತಾನೆ ಅವನು ವರ್ಕ್ ಮಾಡ್ತಾ ಇರ್ತಾನೆ. ಮೆಂಡೆಲಿವ್ ಎನ್ನುವಂಥದ್ದು ಸೊ ಬ್ರಾಡರ್ ರೇಂಜ್ ಆಫ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ. ಮ್ಯಾಕ್ಸಿಮಮ್ ಅದು ಆಕ್ಸಿಜನ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಲ್ವಾ, ಮತ್ತೆ ಹ್ಯಾಲೋಜನ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ರೈಟ್. ಅದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಅದರ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, ರೈಟ್, ಅದರ ಡೆನ್ಸಿಟಿ ಎಷ್ಟಾಗುತ್ತೆ. ಸೊ ಇದನ್ನೆಲ್ಲ ಹೆಚ್ಚೆಚ್ಚು ಪ್ರಾಪರ್ಟಿ ಬಗ್ಗೆ ಏನ್ ಮಾಡ್ತಾನೆ ಅವನು, ಪ್ರತಿಯೊಂದು ಎಲಿಮೆಂಟ್ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಒಂದು ಗ್ರೂಪ್ ಅಲ್ಲಿ ಫಿಕ್ಸ್ ಮಾಡುವಂತದ್ದು. ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ದ ವರ್ಕ್ ಡನ್ ಬೈ ದಿ Mendeleev, right. So in particular Mendeleev realized that the similarities in the empirical formulas and the properties of the compounds are formed by the elements. ಸೊ ಪ್ರತಿಯೊಂದು ಎಲಿಮೆಂಟ್ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ವೇ ಅಲ್ಲಿ ಏನಾಗುತ್ತೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಏನಾಗುತ್ತೆ ನಮಗೆ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆ ಕಾಂಪೌಂಡ್ ಫಾರ್ಮೇಷನ್ ಆಗಿ ಏನಾಗುತ್ತೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಕೊಡ್ತೀವಿ. ಅದೇ ರೀತಿಯಲ್ಲಿ ಏನ್ ಮಾಡ್ತೀವಿ ನಾವು ಅದನ್ನ ಎಂಪೆರಿಕಲ್ ಫಾರ್ಮುಲಾವನ್ನ ಕೊಡ್ತೀರಿ, ರೈಟ್. ಸೊ ದಿಸ್ ಎಂಪೆರಿಕಲ್ ಫಾರ್ಮುಲಾಸ್ or else that particular compound which is developed from those elements or else atoms ಏನಾಗುತ್ತೆ ಕಂಬೈನ್ ಆಗಿ ನಮಗೆ ಮಾಲಿಕ್ಯೂಲ್ಸ್ ಅನ್ನೋದು ಸಿಗುತ್ತೆ, ರೈಟ್. ಅದರಿಂದ ಅಲ್ಲಿ ಫಾರ್ಮುಲಾ, ಸೊ ಎಷ್ಟು ಕೊಡಬೇಕು, ಹೈಡ್ರೋಜನ್ ಎಷ್ಟು ರಿಯಾಕ್ಟ್ ಆಗುತ್ತೆ, ಕಾರ್ಬನ್ ಎಷ್ಟು ರಿಯಾಕ್ಟ್ ಆಗುತ್ತೆ, ಕ್ಲೋರಿನ್ ಎಷ್ಟು ರಿಯಾಕ್ಟ್ ಆಗುತ್ತೆ. ಸೊ ದೇ ಆರ್ ಫಿಕ್ಸ್ಡ್. ಸೊ ಅಲ್ಲಿ ಕೂಡ ಸೆವೆರಲ್ ಲಾಸ್ ವಿ ಹ್ಯಾವ್ ಟು ಲರ್ನ್. ಅಲ್ಲಿ ಲಾಸ್ ಬರುತ್ತೆ. ಆ ಲಾಸ್ ಅನ್ನು ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಕಲಿಬೇಕಿತ್ತು. ಸೊ ವಿ ವಿಲ್ ಡಿಸ್ಕಸ್ ಇಟ್ after the finishing the classes, right. Right, Dalton's law ಏನು ಹೇಳುತ್ತೆ, right. So many laws are there. So that is related to what chemical combination, right. So chemical combination ಬೇಕಾಗಿದೆ ಏನಾಗುತ್ತೆ ನಮಗೆ ಎಲಿಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. Okay, he ignored the order of atomic weight, thinking that atomic measurement might be incorrect, and placed the element with the similar properties together, right. So ಇಲ್ಲಿ ಏನಾಗುತ್ತೆ ಕೇಳಿದ್ರೆ, so this is the way how he has arranged, right. ಇಲ್ಲಿ ನೋಡಿ ಸೀರೀಸ್ ಇದೆ, ಗ್ರೂಪ್ ಆಫ್ ಎಲಿಮೆಂಟ್ಸ್ 0 ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್. ಸೊ ಗ್ರೂಪ್ ಮಾಡಿದ್ದಾನೆ, ಇಲ್ಲಿ ಸೀರೀಸ್ ಅನ್ನ ಮಾಡಿದ್ದಾನೆ. ಸೊ 12 ಸೀರೀಸ್ ಇದೆ, 1 to 8 ಗ್ರೂಪ್ ಇದೆ, ರೈಟ್. ಸೊ ಅವನಿಗೆ ಫಸ್ಟ್ ಯಾವ ಸಿಕ್ತು, ಅಟಾಮಿಕ್ ನಂಬರ್ ಕಡಿಮೆ ಇದೆ,
ಹೈಡ್ರೋಜನ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾನೆ. ಅದಾದ ನಂತರ ಹೀಲಿಯಂ ಸಿಕ್ಕಿದೆ 4, ಲಿಥಿಯಂ ಸಿಕ್ಕಿದೆ 7, ಅದಾದ ನಂತರ ಬೆರಿಲಿಯಂ ಸಿಕ್ಕಿದೆ 9, ಬೋರಾನ್ ಸಿಕ್ಕಿದೆ 11. ಸೊ ಹಿ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸ್ ಇನ್ ದ ಆರ್ಡರ್. ಆರ್ಡರ್ ಅನ್ನೋದು ಏನಾಗಿದೆ ನಮಗೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ರೈಟ್, ಇನ್ಕ್ರೀಸ್ ಇನ್ ದ ಆರ್ಡರ್ ಹಿ ಅರೇಂಜ್ಡ್ ವಾಟ್ ಎವರ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದೋಸ್ ಡೇಸ್. ಸೊ ಇದೇ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ. ಅವಾಗ ಏನಾಗಿರ್ಬೋದು, ಸೊ ದಿಸ್ ಇಸ್ ದ ವೇ ಹೌ he has classified the elements based on the atomic weight. So ಎಲ್ಲಾ ಕಡೆಗೆ ಈ ರೂಲ್ಸ್ ನ ಫಾಲೋ ಮಾಡ್ತಾ ಹೋಗ್ತಾನೆ. ಬಟ್ ಇನ್ ಸಮ್ ವೇರ್ ವಾಟ್ ಹ್ಯಾಪನ್ಸ್, ಸೊ he should not follow that same rule. ಏನು ಅಟಾಮಿಕ್ ವೆಯ್ಟ್ ಅನ್ನ ನೋಡ್ಕೊಂಡೆ ಹಾಕಬೇಕು. 4, 7, 9, 11, 12, 14, 16, 19, 38, 39. So you can see here the number he has written here, right? So we will see 35, right? 35, 38, 39, 40, 44, 48, 51, 52, like that. 59, 59, 63, 65, 70, 72, right? 75, right? Some of the thing he has done mistakes. ಕೆಲವೊಂದು ಕಡೆ ಏನಾಗಿದೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, he is not orderly arranged. ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಕೇಳಿದ್ರೆ, some point of view he arranged the element, it is based on what their property. ಸೊ ಕೆಮಿಕಲ್ ಪ್ರಾಪರ್ಟಿ ಅಥವಾ ಫಿಸಿಕಲ್ ಪ್ರಾಪರ್ಟಿ ಏನಿದಾವೆ ನೋಡಿ, ಅದ್ರ ಮೇಲೆ ಏನ್ ಮಾಡ್ತಾನೆ ಕೇಳಿದ್ರೆ, he is arranging that particular elements. Okay, so we will see here, you can understand here. Okay, right? Right, he fully recognized the significance of periodicity and used the broader range of physical and chemical properties to the classify of elements. In particular, Mendeleev relied on the similarities in the empirical formulas and the properties of the compounds formed by the elements, and then he ignored the order of atomic weight, thinking that the atomic measurement might be incorrect, and he placed elements with similar properties together. ಸೊ ಅದರಿಂದ ಇದನ್ನ ಇನ್ಕರೆಕ್ಟ್ ಅಂತ ಎಣಿಸ್ಕೊಂಡು ಏನ್ ಮಾಡ್ತಾನೆ, ಸಿಮಿಲರ್ ಪ್ರಾಪರ್ಟಿ ಬಂದದನ್ನ ಒಂದ್ ಕಡೆ ಹಾಕ್ತಾ ಹೋಗ್ತಾನೆ. ಅಲ್ಲಿ ಅಟಾಮಿಕ್ ವೆಯ್ಟ್ ಸೇಮ್ ಇರ್ಬೋದು ಅಥವಾ ಡಿಫ್ರೆಂಟ್ ಇರ್ಬೋದು, ಇನ್ಕ್ರೀಸ್ ಆರ್ಡರ್ ಅಲ್ಲಿ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ರೈಟ್, ಫಾರ್ ಎಕ್ಸಾಂಪಲ್, iodine with lower atomic weight than of the tellurium, group 6th. ಎಲ್ಲಿತ್ ಮಾನ Okay. Okay, so you can see here also, right? So wait. So here you can observe, right? So for example, iodine with the lower atomic weight than of the tellurium, group 6, was placed in a group 7 along with the fluorine and chlorine, bromine, because of the similarity in properties. Just you can observe here. See here. ಸೊ ಇಲ್ಲಿ ಏನಾಗಿದೆ, ಟೆಲ್ಲೂರಿಯಂ ಇದೆ. ಸೊ ಟೆಲ್ಲೂರಿಯಂ ವೇಟ್ ಎಷ್ಟು ನೋಡಿ, 119, 120 and 127. 27 ಆದ ನಂತರ ಯಾವ್ದು ಬರಬೇಕು, 28 ಬರಬೇಕಿತ್ತು ಅಲ್ವಾ. ಸೊ 28 ಬರಬೇಕಿತ್ತು. 26 ಅನ್ನ ಎಲ್ಲೇ ಇಡಬೇಕಿತ್ತು, ಈ ಕಡೆಗೆ ಇಡಬೇಕಿತ್ತು ಅಲ್ವಾ. 26 ಈ ಕಡೆ ಇರಬೇಕಿತ್ತು, 27 ಈ ಕಡೆ ಹೋಗ್ಬೇಕಿತ್ತು. ಬಟ್ ಏನ್ ಮಾಡಿದಾನೆ ಅಲ್ಲಿ, ಸೊ ಹಿಯರ್ ಆಫ್ಟರ್ 120 he didn't keep 126 here. Instead of tellurium, he has replaced that tellurium here. From the place of tellurium, he replaced tellurium for the position of what, iodine. ಆಚೆ ಈಚೆ ಮಾಡಿದ್ದಾನೆ. ಅಯೋಡಿನ್ ಅನ್ನ ಇಲ್ಲಿ ಹಾಕಿದ್ದಾನೆ, ಟೆಲ್ಲೂರಿಯಂ ಅನ್ನ ಆಚೆ ಹಾಕಿದ್ದಾನೆ. ಯಾಕೆ ಅಯೋಡಿನ್ ಅನ್ನ ಇಲ್ಲಿ ಹಾಕಿದ್ದು? ಸೊ ವೈ? ಬಿಕಾಸ್ ಇಲ್ಲಿ 127 ಇದೆ ಅಟಾಮಿಕ್ ವೇಟ್. ಜಸ್ಟ್ ಯು ಕ್ಯಾನ್ ಸಿ ಹಿಯರ್, ಗ್ರೂಪ್ 6
ಗ್ರೂಪ್ ನಂಬರ್ 6 ಟೆಲ್ಲೂರಿಯಂ ಇದೆ ನೋಡಿ. ಸೊ ದಿಸ್ ಟೆಲ್ಲೂರಿಯಂ, ಇದು 127 ಅಲ್ವಾ. ಇಲ್ಲಿ 120 ಆದ ನಂತರ ಯಾವ್ದು ಬರಬೇಕು? 126 ಬರಬೇಕು. ಅದಾದ ನಂತರ 127 ಬರಬೇಕು. ಕ್ಲಿಯರ್? ಬಟ್ 127 ಅನ್ನ ಫಸ್ಟ್ ಬರ್ದು ಸೆಕೆಂಡ್ ಏನಾಗಿದೆ 126 ಬರ್ದಿದ್ದಾರೆ, ರೈಟ್? ವಾಟ್ ಇಸ್ ದ ರೀಸನ್? ವಾಟ್ ಇಸ್ ದ ರೀಸನ್ ಹಿಯರ್? ಸಿ ಹಿಯರ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಂಡ್ ದಿ ಅಯೋಡಿನ್. ಸೊ ದಿಸ್ ಆಲ್ ಆರ್ ವಾಟ್? gaseous ಅಲ್ಲ, ಗ್ಯಾಸ್ ಅಲ್ಲಿ ಇದೆ, ಗೇಷಿಯಸ್ ಫಾರ್ಮ್ ಅಲ್ಲಿ ಇದೆ. ಅಪಿಯರೆನ್ಸ್ ಗೇಷಿಯಸ್ ಅಲ್ಲಿ ಇರುತ್ತೆ. ಅದರಿಂದ ಸೊ ಗೇಷಿಯಸ್ ಅನ್ನ ಒಂದೇ ಕಡೆಗೆ ಹಾಕುವ, ಫಿಸಿಕಲ್ ಪ್ರಾಪರ್ಟಿ ಸೇಮ್ ಗ್ಯಾಸ್ ಇದ್ದದನ್ನ ಒಂದ್ ಕಡೆ ಹಾಕುವ. ಅದರಿಂದ ಇಲ್ಲಿ ಅವಾಯ್ಡ್ ಮಾಡಿದ್ದಾನೆ ಯಾವ್ದನ್ನ? ಅಟಾಮಿಕ್ ವೆಯ್ಟ್ ಅಥವಾ ಮಾಸ್ ಅನ್ನು ಅವಾಯ್ಡ್ ಮಾಡಿದ್ದಾನೆ. ಸೊ ಇನ್ಕ್ರೀಸ್ ಆರ್ಡರ್ ಅಲ್ಲಿ ಇಲ್ಲಿ ಅವಾಯ್ಡ್ ಮಾಡಿದ್ದಾನೆ, ರೈಟ್? ಅದೇ ರೀತಿಯಲ್ಲಿ ಏನಾಗುತ್ತೆ ನಮಗೆ ಸೇಮ್ ಸಿಚುವೇಶನ್ ಯು ಕ್ಯಾನ್ ಅಬ್ಸರ್ವ್ ಸಮ್ವೇರ್ ಎಲ್ಸ್ ಆಲ್ಸೋ. ಸೊ ಬೇರೆ ಕಡೆ ಕೂಡ ಅದನ್ನ ನಾವು ನೋಡಬಹುದು. ಸೊ ಇನ್ ದಿಸ್ ಎಂಟೈರ್ periodic table, right? So one thing is you can clearly see 127 ಆದ ನಂತರ ಏನಾಗಬೇಕಿತ್ತು ಇಲ್ಲಿ 126 ಇಲ್ಲಿ ಬರಬೇಕಿತ್ತು, 127 ಬರಬೇಕಿತ್ತು, ಬಟ್ ಏನಾಗಿದೆ ಇಲ್ಲಿ? ಸೊ ಉಲ್ಟಾ ಆಗಿದೆ, ರೈಟ್? ಸೊ ಅದೇ ರೀತಿಯಲ್ಲಿ ಕೆಲವೊಂದಕ್ಕೆ ಏನ್ ಮಾಡ್ತಾನೆ, ಟು ಅವಾಯ್ಡಿಂಗ್ by avoiding the arrangement in the mass, atomic mass, he replaced what? The similar property ಅದನ್ನ ಏನ್ ಮಾಡ್ತಾನೆ ಇಲ್ಲಿ ಹಾಕ್ತಾನೆ. ಕ್ಲಿಯರ್? ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದ ಪೀರಿಯಾಡಿಕ್ ಸಿಸ್ಟಮ್ ಅಂತ ನಾವು ಅದನ್ನ ಹೇಳ್ಬೋದು. ಓಕೆ, these things. Next, he proposed that some of the elements were still undiscovered and therefore left several gaps in the table. For example, both gallium and the germanium were unknown at that time. He left the gap under the aluminium and the gap under the silicon. Silicon ಮತ್ತೆ ಅಲ್ಯೂಮಿನಿಯಂ ನಂತರ ಏನಾಗುತ್ತೆ ಯಾವ್ದಂತ ಗೊತ್ತಾಗ್ಲಿಲ್ಲ. ಸೊ ಸಿಲಿಕಾನ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಅಲ್ಲಿ ಏನ್ ಮಾಡ್ತಾರೆ ಅವರು? ಪ್ಲೇಸ್ ಅನ್ನ ಬಿಡ್ತಾರೆ, right? Under the aluminium he kept place and the under the silicon he has kept place, right? So ಇಲ್ಲಿ under the aluminium ಮತ್ತೆ ಸಿಲಿಕಾನ್ ಕೆಳಗಡೆ ಗೊತ್ತಿರಲ್ಲ, ಅದಕ್ಕೆ ಪ್ಲೇಸ್ ಬಿಟ್ಟಿರ್ತಾರೆ, right? See here, clear? So both gallium and germanium were unknown. ಆವಾಗ ಜರ್ಮೇನಿಯಂ ಗೊತ್ತಿರಲಿಲ್ಲ, ಗ್ಯಾಲಿಯಂ ಅನ್ನ ಗೊತ್ತಿರಲಿಲ್ಲ. ಅವು ಎಲ್ಲಿ ಬರುತ್ತೆ ಕೇಳಿದ್ರೆ he left a gap under the aluminium and a gap under the silicon and he named that. ಸೊ ಆವಾಗ ಗೊತ್ತಿರಲಿಲ್ಲ ಯಾವುದು ಗ್ಯಾಲಿಯಂ ಮತ್ತೆ ಜರ್ಮೇನಿಯಂ ಅನ್ನ ಫೈಂಡ್ ಔಟ್ ಮಾಡಿರಲಿಲ್ಲ ಆವಾಗ, ರೈಟ್? ಆದ್ರೂ ಕೂಡ ಏನ್ ಮಾಡ್ತಾನೆ, ಕ್ಲಾಸಿಫಿಕೇಶನ್ ಫಾರ್ಮುಲಾ ತಗೊಳ್ತಾನೆ. ಸೊ ಯಾವ ರೀತಿ ಕ್ಲಾಸಿಫೈ ಮಾಡ್ತಾನೆ, ಅಲ್ಲಿ ಪ್ಲೇಸ್ ಬಿಟ್ಟಿರ್ತಾನೆ, ರೈಟ್? ಎಲ್ಲಿ ಅಲ್ಯೂಮಿನಿಯಂ ಕೆಳಗಡೆ ಪ್ಲೇಸ್ ಬಿಡ್ತಾನೆ, ಅದಕ್ಕೊಂದು ಹೆಸರು ಕೊಡ್ತಾನೆ, ಏನು? ಇಕಾ ಅಲ್ಯೂಮಿನಿಯಂ ಅಂತ, ರೈಟ್? ಗೊತ್ತಿಲ್ಲ ಯಾವ ಎಲಿಮೆಂಟ್ ಅಂತ ಗೊತ್ತಿಲ್ಲ, ಇಕಾ ಅಲ್ಯೂಮಿನಿಯಂ ಅಂತ. ಅದೇ ರೀತಿಯಲ್ಲಿ ಇಕಾ ಸಿಲಿಕಾನ್ ಅಂತ ಹೆಸರು ಕೊಟ್ಟಿರ್ತಾನೆ. ಇಕಾ ಅಲ್ಯೂಮಿನಿಯಂ ಅಂಡ್ ಇಕಾ ಸಿಲಿಕಾನ್ ಹ್ಯಾಸ್ ಗಿವನ್ ದ ನೇಮ್, ರೈಟ್? ಸೊ ವಾಟ್ ಅಬೌಟ್ ದಟ್ ನೇಮ್? ಸೊ ಆಗ ಇಕಾ ಅಲ್ಯೂಮಿನಿಯಂ ಅಂದ್ರೆ ಏನು? ನಂತರ ಬರುತ್ತೆ, ಮತ್ತೊಬ್ಬರು ಸೈಂಟಿಸ್ಟ್ ಬರ್ತಾರೆ, ಗ್ಯಾಲಿಯಂ ಅನ್ನ ಫೈಂಡ್ ಔಟ್ ಮಾಡ್ತಾರೆ, ರೈಟ್? ಅದೇ ರೀತಿಯಲ್ಲಿ ಜರ್ಮೇನಿಯಂ ಅನ್ನ ಫೈಂಡ್ ಔಟ್ ಮಾಡ್ತಾನೆ. ನಾವು ದ ರಿಲೇಶನ್ಶಿಪ್ ಬಿಟ್ವೀನ್, ಆವಾಗ ಗೊತ್ತಿದೆ ನಮ್ಗೆ ಗ್ಯಾಲಿಯಂ ಸಿಕ್ಕಿದೆ, ಆವಾಗ ಫೈಂಡ್ ಔಟ್ ಮಾಡೋದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, ಗ್ಯಾಲಿಯಂ ಇದು, ಜರ್ಮೇನಿಯಂ ಇದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಅದನ್ನ ಎಲ್ಲದನ್ನು ಕೂಡ ಏನ್ ಮಾಡಿದಾನೆ. ಸೊ ಡಿಮಿಟ್ರಿ ಮೆಂಡಲಿವ್ he has written entire history about what? ಗ್ಯಾಲಿಯಂ ಬಂದಿರಲಿಲ್ಲ, ಗೊತ್ತಿರಲಿಲ್ಲ, ಅನ್ನೋನ್ ಕಾಂಪೌಂಡ್ ಇಟ್ ಈಸ್. ಆದ್ರೆ ಅವನ ಹೆಸರು ಕೊಟ್ಟದಕ್ಕೆ ಮುಂದೆ ಬರ್ಬೋದು ಯಾವುದೋ ಒಂದು ಎಲಿಮೆಂಟ್, ಅದ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಇಕಾ ಅಲ್ಯೂಮಿನಿಯಂ ಅಂತ ಹೇಳ್ತಾನೆ, ಇಕಾ ಸಿಲಿಕಾನ್ ಅಂತ ಹೇಳ್ತಾನೆ. Mendeleev predicted not only the existence of gallium and the germanium but also described some of their general physical properties. See here, ನಂತರ ಫೈಂಡ್ ಔಟ್ ಮಾಡ್ತಾರೆ ಯಾವುದು? ಗ್ಯಾಲಿಯಂ ಅನ್ನ ಫೈಂಡ್ ಔಟ್ ಮಾಡ್ತಾರೆ, ಜರ್ಮೇನಿಯಂ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಅಟಾಮಿಕ್ ವೆಯ್ಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾವುದು? ಸೊ ಬಿಫೋರ್ ಮೆಂಡಲಿವ್ ಕೊಟ್ಟಿರ್ತಕ್ಕಂಥ ನೋಡಿ, ಅಟಾಮಿಕ್ ವೆಯ್ಟ್ ಕೊಟ್ಟಿರ್ತಾನೆ, ಡೆನ್ಸಿಟಿ ಕೊಟ್ಟಿರ್ತಾನೆ, ಮೆಲ್ಟಿಂಗ್ ಪಾಯಿಂಟ್ ಲೋ ಇರುತ್ತೆ, ಫಾರ್ಮುಲಾ ಆಫ್ ಆಕ್ಸೈಡ್ ಕೊಟ್ಟಿರ್ತಾನೆ, ರೈಟ್? ಗ್ಯಾಲಿಯಂ ಅನ್ನ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ತಾರೆ, ರೈಟ್? ಸೊ ಸಿ ದಿಸ್ ವ್ಯಾಲ್ಯೂ, ಸೊ ಹಿಯರ್ ಆಲ್ಸೋ ಸಿ ದಿಸ್ ವ್ಯಾಲ್ಯೂ and the remaining things we will discuss in the next class. Okay, so just go with that, very very important. So ಕೇಳ್ತಾರೆ ಇಕಾ ಅಲ್ಯೂಮಿನಿಯಂ ಅಂತ ಯಾವ್ದಕ್ಕೆ ಹೇಳ್ತೀವಿ? ಗ್ಯಾಲಿಯಂಗೆ. ಇಕಾ ಸಿಲಿಕಾನ್ ಅಂತ ಯಾವ್ದಕ್ಕೆ ಹೇಳ್ತೀವಿ? ಜರ್ಮೇನಿಯಂ. ಓಕೆ.